Today I am sharing with you, each one of us is important to God. ಇದನ್ನ ಸಭಾಪಾಲಕರು ಪ್ರತಿಯೊಬ್ಬರೂ ದೇವರಿಗೆ ಪ್ರಾಮುಖ್ಯವಾದವರು ಅಂತ ಸಂದೇಶವನ್ನು ಸಾರುತ್ತಾರೆ. Tell to somebody, you are important to God. ಇತರರಿಗೆ ಹೇಳ್ರಿ, ನೀವು ದೇವರಿಗೆ ಪ್ರಾಮುಖ್ಯವಾದವರು ಎಂದು. And tell to somebody that I am important to God. ಇನ್ನು ಮತ್ತೆ ಅವ್ರು ನೋಡಿ ಹೇಳ್ರಿ, ನಾನು ಕೂಡ ದೇವರಿಗೆ ಪ್ರಾಮುಖ್ಯವಾದವರು. ಆಮೆನ್. Amen. ಆಮೆನ್. Are you important to God? ನೀವು ದೇವರಿಗೆ ಪ್ರಾಮುಖ್ಯವಾದವರಾ? ಎಸ್. Amen. ಆಮೆನ್. Some people think that I am not important. ಕೆಲವರು ಅನ್ಕೊಂತಾರೆ ನಾನು ದೇವರಿಗೆ ಪ್ರಾಮುಖ್ಯನಲ್ಲ God ಅನ್ಕೊಂತಾರೆ. looking only few people. ದೇವರು ಕೆಲವರನ್ನು ಮಾತ್ರ ನೋಡ್ತಾ ಇದ್ದಾರೆ ಅನ್ಕೊಂತಾರೆ. But I tell you, Church of God is important to God. ದೇವರ ಸಭೆ ದೇವರಿಗೆ ಪ್ರಾಮುಖ್ಯವಾದದ್ದು. All members of your body is important to you. ನಿನ್ನ ಶರೀರದಲ್ಲಿರುವಂಥ ಎಲ್ಲ ಅವಯವಗಳು ನಿನಗೆ ಪ್ರಾಮುಖ್ಯವಾದವು. Check up your members of your body which is not important. ನೀನು ಹೇಳ್ರಿ, ನಿನ್ನ ಶರೀರದಲ್ಲಿ ಯಾವ ಅವಯವ ನಿನಗೆ ಪ್ರಾಮುಖ್ಯವಾಗದೆ ಇರುವಂಥದ್ದು ಯಾವುದೇ ಅವಯವ ಇದೆನಾ ನೋಡ್ಕೊಳ್ರಿ. ಕೂದಲು ಕೂಡ ಬಹಳ ಇಂಪಾರ್ಟೆಂಟ್. ಕೂದಲು ಕೂಡ ಬಹಳ ಇಂಪಾರ್ಟೆಂಟ್. Hallelujah. ಹೇರ್ ಆಲ್ಸೋ ಸೋ ಇಂಪಾರ್ಟೆಂಟ್. Everything is important. ಎಲ್ಲವೂ ಕೂಡ, ಎಲ್ಲ ಅವಯವಗಳು ಕೂಡ ಪ್ರಾಮುಖ್ಯವಾದದ್ದು. The same way, church is the body of Christ. Everyone is important to God. ಹಾಗೆಯೇ ಸಭೆ ಕೂಡ ದೇವರ ಶರೀರವಾಗಿದೆ. ಶರೀರದಲ್ಲಿರುವಂಥ ಆತನ ಅವಯವಗಳು, ಸಭೆ ಎಲ್ಲರೂ ಕೂಡ ಆತನಿಗೆ ಪ್ರಾಮುಖ್ಯವಾದದ್ದು. That's what I tell you. Whenever you worry, tell to yourself that I am important to God. ನೀನು ಯಾವಾಗಾದರೂ ಚಿಂತೆ ಮಾಡುವಾಗ, ಚಿಂತೆ ಬರುವಾಗ ನೀನು ಹೇಳ್ಕೊ, ನಾನು ದೇವರಿಗೆ ಪ್ರಾಮುಖ್ಯವಾದವನು ಎಂದು. Then worry goes off. ಅವಾಗ ಚಿಂತೆ ಹೋಗ್ಬಿಡ್ತದೆ. Hallelujah. Hallelujah. Then you will be strengthened, you will be happy, you will be courageous. ನೀವು ಅವಾಗ ಬಲ ಹೊಂದಿ ಧೈರ್ಯವುಳ್ಳವರಾಗಿ ಇರುತ್ತೀರಿ. So why you are important to God, that is very important. ಯಾಕೆ ನೀನು ದೇವರಿಗೆ ಪ್ರಾಮುಖ್ಯವಾದವನು, ಅದು ಬಹಳ ಪ್ರಾಮುಖ್ಯವಾದದ್ದು. You have various members in your body. ನಿನ್ನ ಶರೀರದಲ್ಲಿ ಅನೇಕ ಅವಯವಗಳಿದೆ. But why those members are important to your body? ಯಾವುದಕ್ಕೆ ಪ್ರಾಮುಖ್ಯವಾದ ಯಾಕೆ ಅಂತ ನೀನು ತಿಳ್ಕೋಬೇಕಾಗಿದೆ. To function in right way, in a right time. ಸರಿಯಾಗಿರುವಂಥ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸಮಯದಲ್ಲಿ ಆ ಅವಯವು ಕೆಲಸ ಮಾಡಬೇಕು ನಿನ್ನ ಶರೀರದಲ್ಲಿ. ಈ ಆರಾಧನೆ ಎಲ್ಲ ಮುಗಿದು ಬಿಡ್ತದೆ, ಅವಾಗ ಏನು ಮಾಡ್ಬೇಕು? ಇಲ್ಲೇ ನಾನು ಅಲ್ಲೇ ಕುಂತಿದ್ರೆ ನಿನ್ನ ಕಾಲುಗಳು ಎದ್ದು ನಡೆಯೋದಿಲ್ಲ, ನಾನು ನಡೆಯೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರೆ, ಎಲ್ಲ ಆರಾಧನೆ ಮುಗಿದಾಗ ನೀನು ಎದ್ದು ಮನೆಗೆ ಹೋಗ್ಬೇಕು. ಕಾಲುಗಳು ನಾನು ಹೋಗೋದಿಲ್ಲ, ಇಲ್ಲೇ ಕುಂದಿರ್ತೀನಿ ಅಂದ್ರೆ ಹೆಂಗ? ಅವಯವು ಸರಿಯಾದ ಸಮಯಕ್ಕೆ ಕೆಲಸ ಮಾಡಿಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ. ಅವಯವು ಕೆಲಸ ಮಾಡಿಲ್ಲ ಅಂದ್ರೆ ಉಪಯೋಗನೇ ಆಗುವುದಿಲ್ಲ. ಆ ಅವಯವು ನಮಗೆ ಉಪಯೋಗ ಆಗ್ಬೇಕಂದ್ರೆ ಆರಾಧನೆ ಆದ್ಮೇಲೆ ಎದ್ದು ನಡಿಬೇಕು. ಅವಯವಗಳಾಗಿರುವಂಥ ಕಾಲುಗಳು ನಮ್ಗೆ ಉಪಯೋಗಕರವಾಗಿರ್ಬೇಕಂದ್ರೆ ಆರಾಧನೆ ಮುಗಿದಾಗ ಎದ್ದು ನಡೆದು ಹೋಗ್ಬೇಕು. Hallelujah. Hallelujah. When I am sharing, your ears must listen, then only that will be helpful to you. ಸಭಾಪಾಲಕರು ಹಂಚುತ್ತಾ ಇರುವಾಗ ಕಿವಿಗಳು ಅನ್ನುವಂಥ ನಿನ್ನ ಅವಯವಗಳು ನಿನ್ನ ವಾಕ್ಯವನ್ನು ಕೇಳುವಂತೆ ಅವು ಕೆಲಸ ಮಾಡಬೇಕು. ಅವಾಗೇ ನಿನಗೆ ಸಹಾಯಕರವಾಗಿರುತ್ತವೆ. If you are saying that my ears are important to me, means that your ears has to listen God's message. ನೀನು ನನ್ನ ಕಿವಿಗಳು ಬಹಳ ಪ್ರಾಮುಖ್ಯವಾದದಂತ ಹೇಳಿರುವಾಗ ಆ ಕಿವಿಗಳಿಂದ ನೀನು ದೇವರ ವಾಕ್ಯವನ್ನು ಕೇಳುವುದು ಪ್ರಾಮುಖ್ಯವಾದದ್ದು. As the same way, when you are saying I am important to God, means you have to work for God. ನೀನು ದೇವರಿಗೆ ಪ್ರಾಮುಖ್ಯವಾದವನು ಅಂತ ನೀನು ಹೇಳುವಾಗ ನೀನು ದೇವರಕ್ಕಾಗಿ ಕೆಲಸ ಮಾಡಬೇಕು. Simply saying I am important to God but nothing doing to God means what is the use? ನೀನು ನಾನು ದೇವರಿಗೆ ಪ್ರಾಮುಖ್ಯವಾದವನು ಅಂತ ಹೇಳಿ ಏನು ಮಾಡದೇ ಇದ್ರೆ ಏನು ಉಪಯೋಗ? What God is saying, that you have to do it. ದೇವರು ಏನು ಹೇಳ್ತಾರೋ ಅದನ್ನ ನೀನು ಮಾಡಬೇಕು. Some people don't listen, they say that ದೇವರು ಏನು ಹೇಳಿಲ್ಲ ನನಗೆ. ಕೆಲವರು ಕೇಳುವುದೇ ಇಲ್ಲ, ದೇವರು ಏನು ಹೇಳಿಲ್ಲ ಅಂತ ಹೇಳಿ ಸಹವಾಸನೆ ಮಾಡೋದಿಲ್ಲ, ಹೆಂಗೆ ಕೇಳಕ್ಕಾಗ್ತದೆ? If you don't have the fellowship with the Lord, how can you hear the God's voice? You must have a fellowship, then you will listen to him. ದೇವರ ಸಹವಾಸವನ್ನು ಮಾಡುವುದರಿಂದ ನೀನು ಕೇಳಬೇಕು. I tell you, you are important to God in your place. ನೀನು ನಿನ್ನ ಸ್ಥಳದಲ್ಲಿ ದೇವರಿಗೆ ಪ್ರಾಮುಖ್ಯವಾದನಾಗಿರುವ ವ್ಯಕ್ತಿ. When God placed us here,
we think always we are important to this place. ದೇವರು ಈ ಸ್ಥಳದಲ್ಲಿ ನಮ್ಮನ್ನು ಇಟ್ಟಿರುವಾಗ ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ ಈ ಸ್ಥಳದಲ್ಲಿ ನಾವು ಪ್ರಾಮುಖ್ಯವಾದ ಮನುಷ್ಯರೆಂದು. When God placed us in the church, we always think that we are important to the church. ಈ ಸಭೆಯಲ್ಲಿ ದೇವರು ನಮ್ಮನ್ನು ಇಟ್ಟಿರುವಾಗ ನಾವು ಯೋಚಿಸ್ತೇವೆ ಈ ಸಭೆಗೆ ನಾವು ಪ್ರಾಮುಖ್ಯವಾಗಿರುವಂತ, ಸಭೆಯಲ್ಲಿ ದೇವರಿಗೆ ಪ್ರಾಮುಖ್ಯವಾಗಿರುವಂತ When God ವ್ಯಕ್ತಿಗಳು. placed in our family members, so we are always saying that we are important to our family members. ನಮ್ಮ ಕುಟುಂಬಗಳಲ್ಲಿ ದೇವರು ನಮ್ಮನ್ನು ಇಟ್ಟಿರುವಾಗ ನಾವು ನಮ್ಮ ಕುಟುಂಬದಲ್ಲಿ ದೇವರಿಗೆ ನಾವು ಪ್ರಾಮುಖ್ಯವಾಗಿರುವಂತ ವ್ಯಕ್ತಿಗಳಾಗಿದ್ದೇವೆ. Amen. ಆಮೆನ್. You must know that you are important to God in your families. ನಿನ್ನ ಕುಟುಂಬಗಳಲ್ಲಿ ನೀನು ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಅಂತ ನೀನು ತಿಳ್ಕೊಳ್ಬೇಕು. If you say that I am nothing in your family, means what is that? ನನ್ನ ಕುಟುಂಬದಲ್ಲಿ ಏನಿಲ್ಲಪ್ಪ ಅಂದ್ರೆ ಏನು? You are important to God in your family. ನಿನ್ನ ಕುಟುಂಬದಲ್ಲಿ ಇರುವುದು ದೇವರಿಗೆ ನೀನು You ಪ್ರಾಮುಖ್ಯವಾದವನಾಗಿದ್ದೀ. are important to God into your place. ನಿನ್ನ ಸ್ಥಳದಲ್ಲಿ ನೀನು ದೇವರಿಗೆ ಪ್ರಾಮುಖ್ಯವಾಗಿರುವಂತ You ವ್ಯಕ್ತಿಯಾಗಿದೀಯಾ? are important to God, to your state, to your country. ನಿನ್ನ ರಾಷ್ಟ್ರಕ್ಕೆ, ದೇಶಕ್ಕೆ ಕೂಡ ನೀನು ಪ್ರಾಮುಖ್ಯವಾಗಿರುವಂತ Even to ವ್ಯಕ್ತಿಯಾಗಿದ್ದೀಯ. the world also you are important. ಪ್ರಪಂಚಕ್ಕೆ ಕೂಡ ನೀನು ಪ್ರಾಮುಖ್ಯವಾಗಿರುವಂತ ವ್ಯಕ್ತಿಯಾಗಿದೀಯಾ? Amen. ಆಮೆನ್. If you are working in school, I tell you, you must say that I am important to in this school. ನೀನು ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀನು ಹೇಳಬೇಕು, ನೀನು ತಿಳ್ಕೊಳ್ಬೇಕು, ನಾನು ಈ ಪಾಠಶಾಲದಲ್ಲಿ ನಾನು ಪ್ರಾಮುಖ್ಯವಾದವರು. If you are not knowing that you are important to God, I tell you, nothing you do. ನೀನು ದೇವರಿಗೆ ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಅಂತ ನೀನು ಹೇಳದೇ ಇದ್ರೆ ಏನು ನೀನು ಮಾಡಲು ಆಗುವುದಿಲ್ಲ. Amen. Hallelujah. ಹಲ್ಲೆಲೂಯಾ. I tell you, when you are important to your family, when you are important to your place, when you are important to the church, you have to do God's work. ನೀನು ನಿನ್ನ ಕುಟುಂಬಕ್ಕೆ ಪ್ರಾಮುಖ್ಯವಾದನಾಗಿದ್ರೆ, ನಿನ್ನ ಸ್ಥಳಕ್ಕೆ ಪ್ರಾಮುಖ್ಯವಾದನಾಗಿದ್ರೆ, ನಿನ್ನ ಸಭೆಯಲ್ಲಿ ಪ್ರಾಮುಖ್ಯವಾದನಾಗಿದ್ರೆ ನೀನು ದೇವರ ಕೆಲಸ ಮಾಡಬೇಕು. You have to pray for your place. ನೀನು ನಿನ್ನ ಸ್ಥಳಕ್ಕಾಗಿ ಪ್ರಾರ್ಥಿಸಬೇಕು. You have to pray for your family. ನಿನ್ನ ಕುಟುಂಬಕ್ಕಾಗಿ ನೀನು You have ಪ್ರಾರ್ಥಿಸಬೇಕು. to preach the word to your place, people of ನಿನ್ನ the place. ನಿನ್ನ ಸ್ಥಳದಲ್ಲಿರುವಂತ ಜನರಿಗೆ ನೀನು ಸುವಾರ್ತೆ ಸಾರಬೇಕು. Amen. ಆಮೆನ್. If you are praying for yourself only, that is not important. You have to pray for others, then you are important to ಬರೇ God. ನಿನ್ನಗೋಸ್ಕರ ನೀನು ಪ್ರಾರ್ಥನೆ ಮಾಡೋದಲ್ಲ, ನೀನು ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಅಂದ್ರೆ ಇತರಕ್ಕಾಗಿ, ದೇವರಿಗೆ ಪ್ರಾಮುಖ್ಯವಾದವನಾಗಿದ್ರೆ ಇತರಕ್ಕಾಗಿ ನೀನು You ಪ್ರಾರ್ಥಿಸ್ತೀಯ. have to tell about Jesus Christ to others, then you are important to God. ಇತರಕ್ಕೆ ನೀನು ಯೇಸು ಕ್ರಿಸ್ತನ ಕುರಿತು ಹೇಳುವಾಗ ನೀನು ದೇವರಿಗೆ ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಆಗ್ತೀಯಾ. Amen. You are church members in church, participating in church work. I tell you, you are important to God. ನೀನು You are important to the church. ನೀನು ಸಭೆಯಲ್ಲಿ ಭಾಗವಹಿಸ್ತಾ ಇರುವಾಗ, ಸಭಿಕನಾಗಿರುವಾಗ, ಸಭೆಯ ಚಟುವಟಿಕೆಯಲ್ಲಿ ಕೆಲಸಗಳಲ್ಲಿ ಭಾಗವಹಿಸಿರುವಾಗ ಸಭೆಯಿಂದ ನೀನು ದೇವರಿಗೆ ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಆಗಿದೀಯಾ. Amen. ಸಭೆಯಲ್ಲಿ ಕೂಡ ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಆಗಿದೀಯಾ. So when we go to a place, we give some responsibility to somebody to pray, look after prayer means is important to the church. ನಾವು ಯಾವುದೇ ಸ್ಥಳಕ್ಕೆ, ಊರುಗಳಿಗೆ ಹೋಗುವಾಗ ಕೆಲವರಿಗೆ ಕೆಲವು ಬಾಧ್ಯತೆಯನ್ನು ಕೊಟ್ಟು ಹೋಗುವಾಗ ಅವರು ಈ ಸಭೆಯಲ್ಲಿ ಪ್ರಾಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾಮುಖ್ಯವಾಗಿರುವಂತ ವ್ಯಕ್ತಿಗಳಂತ ಹೇಳ್ತೀವಿ. That prayers. ಆ ಪ್ರಾರ್ಥನೆಗಳನ್ನು ನಡೆಸುವುದಕ್ಕೆ And the same way, when you tell about God, tell about Jesus Christ, you are important to God. ನೀವು ದೇವರ ವಿಷಯಗಳು, ದೇವರ ಕುರಿತು ಹೇಳುತ್ತಾ ಕೆಲಸಗಳು ಮಾಡ್ತಾ ಇರುವಾಗ ದೇವರಿಗೆ ಪ್ರಾಮುಖ್ಯವಾಗಿರುವಂತ ವ್ಯಕ್ತಿ ಆಗಿದ್ದೀ. Don't tell that somebody is doing that work, I don't need to do. ನೀನು ಈ ರೀತಿಯಲ್ಲಿ ಹೇಳಬೇಡ, ಬೇರೆಯವರು ಮಾಡ್ತಾ ಇದ್ದಾರೆ ನಾನು ಮಾಡೋದು ಬೇಕಾಗಿಲ್ಲ ಎಂದು. Many people think that somebody doing it, I will be quiet. ಅನೇಕರು ಈ ರೀತಿಯಲ್ಲಿ ಯೋಚನೆ ಮಾಡ್ತಾರೆ, ಬೇರೆಯವರು ಮಾಡ್ತಾ ಇದ್ದಾರೆ ನಾನು ಸುಮ್ಮನೆ ಇರ್ತೀನಿ ಎಂದು. Oh, somebody going to that intercession prayers, praying, I will be quiet. ಬೇರೆಯವರು ಹೋಗಿ ವಿಜ್ಞಾಪನ ಪ್ರಾರ್ಥನೆಗಳು ಮಾಡ್ತಾ ಇದ್ದಾರೆ, ನಾನೇನು ಸುಮ್ಮನೆ ಇದ್ರೆ ಪರವಾಗಿಲ್ಲ, I don't have to pray. ನಾನು ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ I ಅನ್ಕೊಂತಾರೆ. don't have to preach the gospel. ನಾನು ಮಾಡುವುದು ದೇವರ ವಿಷಯಗಳಿಗೆ ಸುವಾರ್ತೆ ಹೇಳುವುದು ಇದು ಬೇಕಾಗಿಲ್ಲ, ಬೇರೆಯವರು ಮಾಡ್ತಾ ಇದ್ದಾರೆ But ಅನ್ಕೊಂತಾರೆ. I tell you, when if you are a church, if you belong to Jesus Christ, God is waiting for you. ಒಂದು ವೇಳೆ ನೀನು ಸಭೆಯಾಗಿದ್ರೆ, ಕ್ರಿಸ್ತನ ಅವಯವವಾಗಿದ್ರೆ ದೇವರು ನಿನಗೋಸ್ಕರನೇ ವೆಯ್ಟ್ ಮಾಡ್ತಾನೆ ಇರ್ತಾರೆ. Even though all are praying, all are participating, all are preaching the gospel, all are doing God's work, but still God is saying you are important to God. ನೀವು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಸ್ವಾರ್ಥ ಸಾರ್ತಾ ಇರ್ಬೋದು, ಇತರರೆಲ್ಲ ಮಾಡ್ತಾ ಇರ್ಬೋದು, ಆದ್ರೆ ನೀನು ಇನ್ನೂ ಮಾಡ್ತಾ ಇಲ್ಲ ಅಂದ್ರೆ ಕೂಡ ದೇವರು ನಿನ್ನನ್ನು ಪ್ರಾಮುಖ್ಯ ವ್ಯಕ್ತಿಯಾಗಿ ನಿನಗಾಗಿ ಎದುರು ನೋಡ್ತಾ ಇದ್ದಾರೆ. Because every individual is unique to God. ಯಾಕಂದ್ರೆ ಪ್ರತಿ ಒಂದು ವ್ಯಕ್ತಿಗತವಾಗಿರುವಂತಹ ಅವಯವೆಲ್ಲ ಕೂಡ ದೇವರ ಒಂದು ಮಹಿಮೆಗಾಗಿ ಒಂದು ಪ್ರತ್ಯೇಕವಾಗಿ ಮಾಡಿಕೊಂಡಿದ್ದಾನೆ. Everyone is special. ಪ್ರತಿ ಒಬ್ಬರು ಕೂಡ ಪ್ರತ್ಯೇಕ ಉಳ್ಳುವವರು.
Two fingers are not the same. ಎರಡು ಬೆರಳುಗಳು ಸೇಮ್ ಆಗಿರುವುದಿಲ್ಲ. Amen. Amen. Don't say that somebody doing that I no need to do. ಬೇರೆಯವರು ಮಾಡ್ತಾ ಇದ್ದಾರೆ ನಾನು ಮಾಡೋದು ಬೇಕಾಗಿಲ್ಲ ಅಂತ ಹೇಳಬಾರ್ದು. Everybody has their own work. ಪ್ರತಿ ಒಬ್ಬರಿಗೆ ಅವರ ಸ್ವಂತ ಕೆಲಸಗಳಿದೆ, ಕೆಲಸವಿದೆ. Tell to that I am special to God. ನೀನು ಮಾಡುವಂತ ಕೆಲಸ ಇದೆ, ನೀನು ಹೇಳು ನಾನು ದೇವರಿಗೆ ಪ್ರತ್ಯೇಕ ಉಳ್ಳುವಂತ ವ್ಯಕ್ತಿ ಎಂದು. I have a different responsibility. ನನಗೂ ಪ್ರತ್ಯೇಕ ಒಂದು ಬಾಧ್ಯತೆ ಇದೆ. So I have to do it. ಅದಕ್ಕಾಗಿ ನಾನು ಮಾಡುತ್ತೇನೆ. Amen. Amen. Ezekiel 22nd chapter 29th verse said, ಯೆಹೆಜ್ಕೇಲ್ ಗ್ರಂಥ 22ನೇ ಅಧ್ಯಾಯ 29ನೇ ವಚನ ಹೇಳುತ್ತದೆ, people of the land used cruelty. ಸ್ಥಳದ ಜನರು ಬಹಳಷ್ಟು ಬಲಾತ್ಕಾರವನ್ನು ಮಾಡುತ್ತಿದ್ದಾರೆ. So Bible says they exercised robbery in that place. ಸತ್ಯವೇದ ಹೇಳುತ್ತದೆ ಆ ಸ್ಥಳದ ಜನರು ಅಲ್ಲಿ ಕಳ್ಳತನ ಮಾಡುತ್ತಿದ್ದಾರೆ. They are very hard on the poor people and the needy people. ಬಡವರ ಮೇಲೆ ಮತ್ತೆ ಅಗತ್ಯವಿರುವವರ ಮೇಲೆ ಅವರು ಬಹಳಷ್ಟು ಅಧಿಕಾರ ಚಲಾಯಿಸ್ತಾ ಇದ್ದಾರೆ. They have oppressed the stranger wrongfully. ಅವರು ತಪ್ಪಾಗಿ ಹೊಸಬರಾಗಿರುವಂತ ವ್ಯಕ್ತಿಗಳನ್ನು ತಪ್ಪಾಗಿ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. All the bad things doing on that land. ಆ ಸ್ಥಳದಲ್ಲಿ ಎಲ್ಲಾ ಕೆಟ್ಟ ವಿಷಯಗಳನ್ನು ಆ ಸ್ಥಳದಲ್ಲಿರುವಂತ ಜನರು ಮಾಡುತ್ತಿದ್ದಾರೆ. Why God is saying all these things? ದೇವರು ಯಾಕೆ ಈ ವಿಷಯಗಳಲ್ಲಿ ಇಷ್ಟು ಹೇಳಿದ್ದಾರೆ ಇಲ್ಲಿ? The next verse said, ಎರಡನೇ ವಚನ ಹೇಳುತ್ತದೆ, because all these things are happening in that place. ಈ ಎಲ್ಲಾ ವಿಷಯಗಳು ಆ ಸ್ಥಳದಲ್ಲಿ ನಡೆಯುತ್ತಾ ಇರುವ ಕಾರಣ 30th verse said, I sought for a man among them. 30ನೇ ವಚನ ಹೇಳುತ್ತದೆ, ಅದಕ್ಕಾಗಿ ನಾನು ಒಬ್ಬ ಮನುಷ್ಯನಕ್ಕಾಗಿ ಹುಡುಕುತ್ತಾ ಇದೆ. Amen. Amen. Hallelujah. ಹುಡುಕಿದೆ. God searched for a man. ದೇವರು ಒಬ್ಬ ಮನುಷ್ಯನಿಗಾಗಿ ಹುಡುಕುತ್ತಿದ್ದಾರೆ. When all these things are happening, wrong things are happening on that land. ಆ ಸ್ಥಳದಲ್ಲಿ ಏನೇನು ವಿಷಯಗಳು ಆಗುತ್ತಾ ಇದೋ ಇಂಥ ಕೆಟ್ಟ ವಿಷಯಗಳು, God sought for a man. ದೇವರು ಈ ವಿಷಯಗಳ ಒಬ್ಬ ಮನುಷ್ಯನು ಹುಡುಕುತ್ತಾ ಇದ್ದಾರೆ. I tell you, in some families there are so much cruelty is taking place. In some families, ಕೆಲವು ಕುಟುಂಬಗಳಲ್ಲಿ ಬಹಳಷ್ಟು ಕ್ರೂರತ್ವ ವಿಷಯಗಳು ನಡೆಸಲ್ಪಡ್ತಾ ಇರ್ತವೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Some people are oppressed. ಕೆಲವರು ತಮ್ಮನ್ನು ತಾವು ಅಪ್ರೆಸ್ ಆಗಿಬಿಟ್ಟಿರ್ತಾರೆ ಬಹಳಷ್ಟು. Some people are needy. ಕೆಲವರಿಗೆ ಅಗತ್ಯ ಇರುತ್ತದೆ. Some people are sick. ಕೆಲವರು ರೋಗಿಗಳಾಗಿರುತ್ತಾರೆ. But nobody is praying in that family. ಆ ಕುಟುಂಬದಲ್ಲಿ ಯಾರು ಪ್ರಾರ್ಥನೆ ಮಾಡುವುದಿಲ್ಲ. All families collapsing. ಎಲ್ಲ ಕುಟುಂಬವೆಲ್ಲ ಕೂಡ ಮುರಿದು ಹಾಕಲ್ಪಡುತ್ತದೆ. One after another they are dying in that family. ಒಬ್ಬರಾದ್ಮೇಲೆ ಒಬ್ಬರು ಕುಟುಂಬದಲ್ಲಿ ಮರಣಿಸ್ತಾ One ಇರ್ತಾರೆ. after another they are afflicted. ಒಬ್ಬರಾದ್ಮೇಲೆ ಒಬ್ಬರು ಕಷ್ಟಕ್ಕೆ ಒಳಗಾಗುತ್ತಾ ಇರ್ತಾರೆ. But God sought one person in that family. ಆ ಕುಟುಂಬದಲ್ಲಿ ದೇವರು ಒಬ್ಬನ್ನು ಹುಡುಕುತ್ತಿದ್ದಾರೆ, ನೋಡ್ತಾ ಇದ್ದಾರೆ If ಯಾರಿದ್ದಾರೆ. something wrong taking place in this place, God sought one person. ಈ ಸ್ಥಳದಲ್ಲಿ ಕೂಡ ಕೆಟ್ಟ ವಿಷಯಗಳು ಆಗುತ್ತಾ ಇದ್ರೆ ದೇವರು ಒಬ್ಬ ಮನುಷ್ಯನ ಹುಡುಕುತ್ತಾನೆ. Because of the one person, God can protect that land. ಈ ಒಂದು ಒಬ್ಬ ವ್ಯಕ್ತಿಯಿಂದ ಆ ಸ್ಥಳವನ್ನು ದೇವರು ಕಾಪಾಡುವಂತೆ. Because of the one person, God protect your family. ನಿನ್ನ ಕುಟುಂಬದಲ್ಲಿ ಒಬ್ಬನು ದೇವರಲ್ಲಿ ಪ್ರಾರ್ಥಿಸುವವನಿಂದ ನಿನ್ನ ಕುಟುಂಬವು ಕಾಪಾಡಿಸಲ್ಪಡುತ್ತದೆ. Because of the one person, you can take your nation to Jesus. ನೀನು ಒಬ್ಬ ವ್ಯಕ್ತಿಯಾಗಿ ದೇವರ ವಿಷಯಗಳನ್ನು ಮಾಡುವುದರಿಂದ ನೀನು ದೇಶವನ್ನೇ ದೇವರಲ್ಲಿ ತೆಗೆದುಕೊಂಡು ಬರಬಹುದು. That's what Bible says. God sought for a man among them. ದೇವರು ಹೇಳ್ತಾ ಇದ್ರೆ ಆ ಕೆಟ್ಟ ಜನರ ಮಧ್ಯದಲ್ಲಿ ದೇವರು ಒಬ್ಬ ಮನುಷ್ಯನು ಹುಡುಕುತ್ತಿದ್ದಾರೆ. Who built up the wall hedge. ಆ ಗೋಡೆಯನ್ನು ಕಟ್ಟುವವರು ಬೇಕಾಗಿದೆ ದೇವರಿಗೆ ಆ ಸ್ಥಳದಲ್ಲಿ. Stand in the gap between that land. ಆ ಸ್ಥಳದ ಮೇಲೆ ಸ್ಥಳ ಮುಂದೆ ನಿಂತುಕೊಂಡು ಪ್ರಾರ್ಥಿಸುವಂತ ಒಂದು ವ್ಯಕ್ತಿ ಬೇಕಾಗಿದೆ, ಗ್ಯಾಪ್ ಅನ್ನು ಪೂರೈಸುವ. So that I might not destroy it. ಆದ್ದರಿಂದ ಆ ವ್ಯಕ್ತಿಯನ್ನು ನೋಡಿ ನಾನು ಆ ಸ್ಥಳವನ್ನು ಆ ಜನರನ್ನು ನಾಶಪಡಿಸದೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Some people are doing wrong things in your family. God don't want to destroy them if somebody stand between that person and God. ಯಾರಾದರೂ ಕೂಡ ಯಾವ ಕುಟುಂಬದಲ್ಲಾಗಲೂ ಕೂಡ ಕೆಟ್ಟ ವಿಷಯಗಳು ಮಾಡುತ್ತಾ ಲೋಕ ಪ್ರಕಾರವಾಗಿ ಇರುತ್ತಾ ಇರುವಾಗ ಆ ಮನುಷ್ಯನು ದೇವರು ನಾಶಪಡಿಸದೆ ದೇವರಿಗೆ ಆ ವ್ಯಕ್ತಿಗೆ ಮಧ್ಯಸ್ಥನಾಗಿ ನೀನು ಪ್ರಾರ್ಥಿಸುವಂತ ವ್ಯಕ್ತಿ ಬೇಕಾಗಿದೆ. God need one person who stand between people and God. ದೇವರಿಗೆ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ, ತನಗೆ ದೇವರಿಗೆ ಮತ್ತೆ ಜನರಿಗೆ ಮಧ್ಯಸ್ಥನಾಗಿದ್ದು ನಿಂತುಕೊಂಡು ಪ್ರಾರ್ಥಿಸುವ ವ್ಯಕ್ತಿ. Because cruel people are in this world. ಯಾಕಂದ್ರೆ ಕ್ರೂರತ್ವ ಉಳ್ಳುವಂತ ಜನರು ಈ ಲೋಕದಲ್ಲಿದ್ದಾರೆ. Wrongfully handling. ಕೆಟ್ಟದಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. And they are oppressing the needy and poor people. ಬಡತನದಲ್ಲಿ
ಕಷ್ಟದಲ್ಲಿ ಇರುವಂಥವ್ರನ್ನು ಇನ್ನೂ ಅವರು ಅವನು ಕಷ್ಟಪಡಿಸ್ತಾ ಇದ್ದಾರೆ. God wanted to destroy, but if somebody stand between that people and the God, I tell you, God will not destroy. ದೇವರು ಇಂಥ ಜನನ್ನು ನಾಶಪಡಿಸಬೇಕಂತಿದ್ದಾನೆ. ಆದರೆ ಯಾವ ವ್ಯಕ್ತಿ ಆಗಿದ್ರು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಅವರನ್ನು ನಾಶಪಡಿಸದೆ ನಿಲ್ಲಿಸ್ತಾನೆ. Amen. ಆಮೆನ್. Why we are peaceably living in this place? ಯಾಕೆ ಈ ಸ್ಥಳದಲ್ಲಿ ಬಹಳಷ್ಟು ಸಮಾಧಾನದಿಂದ ನಾವು ಜೀವಿಸ್ತಾ ಇದ್ದೇವೆ? Because we stood between the people and God in this ಈ place. ಸ್ಥಳದಲ್ಲಿ ದೇವರಿಗೆ ಜನರಿಗೆ ಮಧ್ಯೆ ನಾವು ಮಧ್ಯಸ್ಥರಾಗಿ ನಿಂತಿದ್ದೇವೆ. We are interceding every day. ಪ್ರತಿದಿನ ಪ್ರಾರ್ಥಿಸ್ತಾ ಇದ್ದೇವೆ, ವಿಜ್ಞಾಪನೆ ಮಾಡ್ತಾ Every ಇದ್ದೇವೆ. morning, every evening we are interceding. ಮುಂಜಾನೆ ಸಂಜೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ, ವಿಜ್ಞಾಪನೆ. Whenever we inspire by God, I tell you, we are interceding. ಯಾವಾಗ ದೇವರು ಪ್ರೇರಣೆ ಕೊಡ್ತಾರೋ ಅವಾಗ ಪ್ರಾರ್ಥಿಸ್ತಾ ಇದ್ದೇವೆ. Amen. ಆಮೆನ್. God is searching one person in your family. ದೇವರು ನಿನ್ನ ಕುಟುಂಬದಲ್ಲಿ ಕೂಡ ಒಬ್ಬರನ್ನು ಹುಡುಕುತ್ತಾ ಇದ್ದಾನೆ. God ಪ್ರಾರ್ಥಿಸು. searching one person where you are working. ನೀವು ಎಲ್ಲಿ ಕೆಲಸ ಮಾಡ್ತೀಯೋ ಅಲ್ಲಿ ದೇವರು ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾರೆ. Amen. Amen. Don't think that my job is only earning money and eating and living as you like. ಬರೇ ನನ್ನ ಕೆಲಸ ಹಣವನ್ನು ಸಂಪಾದಿಸಿ ನನಗೆ ಇಷ್ಟ ಬಂದಂಗೆ ಊಟ ಮಾಡಿ ಮಜಾ ಮಾಡೋದು ಅಂತ ಯೋಚನೆ Even ಮಾಡಬೇಡಿ. if somebody met with accident, somebody dying with cancer or something, people are dying in various ways. Don't think that is not my responsibility. ಯಾರಾದರೂ ಕೂಡ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ರೆ, ಮರಣ ಹೊಂದಿ ಸತ್ತೋಗಿದ್ರೆ, ಇರ್ಲಿ ಬಿಡು ಅವ್ರದ್ದು ನನಗೇನು ಬಾಧ್ಯತೆ ಇಲ್ಲ ಅಂತ ಇರಬಾರ್ದು. Some evil taking place around you, I tell you, why that is taking? Because you are not taking your responsibility. That's what some evil taking place in surrounding you. ಯಾವುದೇ ನಿನ್ನ ಸುತ್ತಲೂ ಕೆಟ್ಟ ವಿಷಯಗಳಾಗುತ್ತಾ ಇದೆ ಅಂದರೆ ನೀನು ಬಾಧ್ಯಸ್ಥತೆ ತೆಗೆದುಕೊಳ್ಳದೇ ಇದ್ದ ಕಾರಣ ವಿಷಯಗಳಾಗುತ್ತಾ ಇದೆ. That's what God chosen God's people to stand between those people and God. ಅದಕ್ಕಾಗಿ ದೇವರು ತನ್ನ ದೇವರಿಗೆ ಮತ್ತೆ ಜನರಿಗೆ ಮಧ್ಯಸ್ಥನಾಗಿರುವುದಕ್ಕೆ ದೇವರು ತನ್ನ ಜನರನ್ನು ಆರಿಸಿಕೊಂಡಿದ್ದಾರೆ. Amen. Amen. Hallelujah. Hallelujah. I tell you, Satan trying to bring his world order into this land. ಈ ಸ್ಥಳದಲ್ಲಿ ಭೂಮಿ ಮೇಲೆ ಸಾತಾನು ಅಂತ್ಯಕ್ರಿಸ್ತನ ಒಂದು ವರ್ಲ್ಡ್ ಆರ್ಡರ್ನು Satan wanted to bring his rule in the nations of the world. ಸಾತಾನು ಈ ಪ್ರಪಂಚ ಜನರ ಮಧ್ಯದಲ್ಲಿ ತನ್ನ ಪರಿಪಾಲನೆಯನ್ನು ತೆಗೆದುಕೊಂಡು ಬರಬೇಕಂತ ಅವನು ನೋಡ್ತಾ ಇದ್ದಾನೆ. But we have to stop it. ಆದರೆ ನಾವು ಆ ಒಂದು ಅಂತ್ಯಕ್ರಿಸ್ತನ ಪರಿಪಾಲನೆ ನಾವು ನಿಲ್ಲಿಸಬೇಕಾಗಿದೆ. Because when the church is there, he shouldn't rule. ಯಾಕಂದ್ರೆ ಸಭೆ ಭೂಮಿ ಮೇಲಿರುವಾಗ ಆ ಕೆಟ್ಟ ವಿಷಯಗಳು ಸಾತಾನು ಪರಿಪಾಲಿಸಬಾರದು. If you allow, he will rule. ಒಂದು ವೇಳೆ ನೀನು ಅನುಮತಿ ಕೊಟ್ಟಿದ್ರೆ ಅವರು ಸಾತಾನ ಅಂತ್ಯಕ್ರಿಸ್ತನ ಜನರು ಬಂದು ಪರಿಪಾಲಿಸ್ತಾರೆ. He will come and oppress the people. ಆ ಅಂತ್ಯಕ್ರಿಸ್ತನ ಜನರು ಬಂದು ನಿನ್ನನ್ನು ಕಷ್ಟಕ್ಕೆ ಒಳಪಡಿಸ್ತಾರೆ. Pagans are ruling in this nation. If we don't pray, they will oppress these people of this nation. ಅನ್ಯ ಜನರು ದೇಶವನ್ನು ಪರಿಪಾಲಿಸ್ತಾ ಇರ್ತಾರೆ. ನೀವು ದೇಶದ ಪರಿಪಾಲನೆಗಾಗಿ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಅವ್ರನ್ನ ಹತೋಟಿಯಲ್ಲಿ ಇಟ್ಕೊಂಡು ವೈರಿ ಎಲ್ಲರನ್ನು ಕೂಡ ಜನರನ್ನು ಕಷ್ಟಕ್ಕೆ ಒಳಪಡಿಸುವಂತ. If you don't pray for your family, Satan and demons will oppress your family members. ನೀನು ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡದೇ ಇದ್ರೆ ಸಾತಾನು ದೆವ್ವಗಳು ನಿನ್ನ ಕುಟುಂಬವನ್ನು ಆ ದಿನದಲ್ಲಿ ತೆಗೆದುಕೊಂಡು ಕಷ್ಟಕ್ಕೆ ಒಳಪಡಿಸ್ತವೆ. That's what you have to stand between those people and God, to put hedge between them and God. ಅದಕ್ಕಾಗಿ ದೇವರಿಗೆ ನಿನಗಿರುವಂತಹ ಜನರ ಮಧ್ಯದಲ್ಲಿ ಮಧ್ಯಸ್ಥನಾಗಿ ನಿಂತುಕೊಂಡು ಅವರ ಸುತ್ತಲೂ ನೀನು ಆ ಒಂದು ಕಂಚೆ ಹಾಕಬೇಕಾಗಿದೆ, ಬೇಲಿ ಹಾಕಬೇಕಾಗಿದೆ. Bible says, I found none. ದೇವರ ವಾಕ್ಯ ಹೇಳುತ್ತದೆ ದೇವರು ಯಾರನ್ನೂ ಕಂಡಿಲ್ಲ ಅಂತೆ ಅಂತ ವ್ಯಕ್ತಿಯನ್ನು. Not even one person found. ಒಬ್ಬರು ಕೂಡ ದೇವರು ಹುಡುಕಿದಾಗ ಕಂಡಿರಲಿಲ್ಲ. How many God looking for? ದೇವರು ಎಷ್ಟು ಜನರಿಗಾಗಿ ಹುಡುಕ್ತಾ ಇದ್ದಾರೆ? Only one person. ಒಬ್ಬ ವ್ಯಕ್ತಿಗಾಗಿ ಮಾತ್ರ. ಮನೆ ಕುಟುಂಬಗಳಲ್ಲಿ 10, 11, 12 ಬೇಕಾದಷ್ಟು ಡಜನ್ಗಳೇ ಇರ್ತಾರೆ. ಆದರೆ ಒಬ್ಬರ ಕುಟುಂಬಕ್ಕಾಗಿ ನಿಂದ್ರವರು ಇರೋದಿಲ್ಲ. ಕುಟುಂಬದಲ್ಲಿ ಬಹಳಷ್ಟು ಜನರು ಇರ್ತಾರೆ, ಆದರೆ ಒಬ್ಬ ವ್ಯಕ್ತಿ ಕುಟುಂಬಕ್ಕಾಗಿ ನಿಂತುಕೊಳ್ಳಬೇಕು. ಎಲ್ಲರೂ ಸ್ವಾರ್ಥಪರರೇ. ಎವ್ರಿವನ್ ಇಸ್ ಅವ್ರವ್ರು ನೋಡ್ಕೊಂತಾರೆ, ಅವ್ರವ್ರ ವಿಷಯಗಳು ನೋಡ್ಕೊಂತ ಇರ್ತಾರೆ. ಎಲ್ಲರೂ ಅವ್ರವ್ರ ವಿಷಯಗಳೇ ನೋಡ್ಕೊಂತಾರೆ. ಬಟ್ ನೋಬಡಿ ಇಸ್ ದೇರ್ ಟು
to stand for your family members, ನಿನ್ನ to stand ಕುಟುಂಬದಲ್ಲಿ- for your church members, to stand for your place, people of that place. ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸಭೆಗಾಗಿ, ನಿನ್ನ ಜನರಕ್ಕಾಗಿ ನಿಂತುಕೊಳ್ಳುವಂತ ಜನರು ಇರುವುದಿಲ್ಲ. But God sought for a man. ಆದ್ರೆ ದೇವರು ಒಬ್ಬ ಮನುಷ್ಯನಕ್ಕಾಗಿ ಹುಡುಕುತ್ತಿದ್ದಾನೆ. ಪಾಸ್ಟ್ರೇ ನನಗೆ ಸಮಯ ಇಲ್ಲಪ್ಪ, ನೀನೇ ನೋಡ್ಕೊಂಬಿಡು ಎಲ್ಲ ಅದು. Oh pastor, I didn't have any time, you only take care of God everything. has given responsibility that I do it, but what about your responsibility? ಪಾಸ್ಟರ್ಗೆ ಸಭಾಪಾಲಕರಿಗೆ ದೇವರು ಕೊಟ್ಟಿರುವಂತಹ ಬಾಧ್ಯತೆಯನ್ನು ಅವ್ರು ಮಾಡ್ತಾರೆ. ಆದರೆ ನಿನ್ನ ಬಾಧ್ಯತೆ Why ಏನಾಗಿದೆ? you were joined in the body of Christ? ಯಾಕೆ ನೀನು ಕ್ರಿಸ್ತನ ಅವಯವವಾಗಿ ಯಾಕೆ ಸೇರಿದಿ You have ಸಭೆಯಲ್ಲಿ? a part to do that work. ನೀನು ಆ ಕೆಲಸವನ್ನು ಮಾಡುವುದು ನಿನ್ನ ಭಾಗವಾಗಿದೆ. Because you only entered in the body of Christ. ನೀನೇ ಕ್ರಿಸ್ತನ ಅವಯವವಾಗಿ ಸೇರಿದೀಯಾ? You believe Jesus Christ is God. ನೀನು ನಂಬಿದಿ ಯೇಸು ಕ್ರಿಸ್ತನು ದೇವರೆಂದು. You confess Jesus Christ is Lord of your life. ನಿನ್ನ ಜೀವನಕ್ಕೆ ಯೇಸು ಕ್ರಿಸ್ತನೇ ಒಡೆಯನು ಕರ್ತನಂತ ಅರಿಕೆ ಮಾಡಿದಿ. He is Lord over you and your family. ನಿನಗೆ ನಿನ್ನ ಕುಟುಂಬಕ್ಕೆ ಆತನೇ ಒಡೆಯನು ಕರ್ತನಾಗಿದ್ದಾರೆ. He is Lord over your place, over the people of your place. ನಿನ್ನ ಸ್ಥಳಕ್ಕೆ, ನಿನ್ನ ಜನರಕ್ಕೆ ಆತನು ಕರ್ತನಾಗಿದ್ದಾರೆ. Amen. ಆಮೆನ್. So if we say something, you have to do it. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಏನಾದರೂ ಹೇಳಿದ್ರೆ ನೀನು ಮಾಡಬೇಕು. ಆ SI ಫೋನ್ ಮಾಡಿ ಸ್ಟೇಷನ್ಗೆ ಬಾ ಅಂತ ಕೂಡಲೇ ಆ ಕೆಲಸ ಎಲ್ಲ ಬಿಟ್ಬಿಡ್ತೀಯ, ಓಡೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ. SI ಏನಾದರೂ ನೀವು ಬರ್ಬೇಕಂದ ಕೂಡಲೇ ಅದು ಎದಕ್ಕಂತ ಗೊತ್ತಾಗಲ್ಲ, ಸುಮ್ಮನೆ ಫೋನ್ ಅಲ್ಲಿ ಬಾ ಪೊಲೀಸ್ ಸ್ಟೇಷನ್ಗೆ ಬಾ ಅಂತಂದ್ರೆ ಹೇಳಿದ್ರೆ ಸಾಕು. ಅಡಿಗೆ ಮಾಡೋದು ಕೂಡ ಅಲ್ಲಿ ಬಿಸಾಕ್ಬಿಡ್ತಿದೆ. ಪೊಲೀಸ್ ಸ್ಟೇಷನ್ ಬಾ ಅಂದ್ರೆ ಆ ಅಡಿಗೆ ಕೂಡ ಅರ್ಧದಲ್ಲಿ ಅಲ್ಲೇ ಬಿಟ್ಟು ಹಿಂಗೆ ಅರೇ ಆ ಪೊಲೀಸ್ಗೆ ಅಷ್ಟು ಭಯಪಟ್ರೆ ದೇವ್ರಿಗೆ ನನಗೆ ಪ್ರಭು ಅಂತಂದೇಳಿ ಯೇಸು ಸ್ವಾಮಿ ಹೇಳಿ ಸ್ವಲ್ಪ ಭಯಪಡೋದು ಬೇಕಾಗಿಲ್ಲ. If you fear to the SI police like that, how much you can fear to God, the King of Kings and the Lord of Lords. ಒತ್ತಡ ಮಾಡ್ತಾ ಇದ್ದೇನೆ ದೇವರು ಪ್ರಾರ್ಥನೆ ಮಾಡಂತಂದೇಳಿ, ಆದರೆ ಪ್ರಾರ್ಥನೆ ಮಾಡೋಕ್ಕೆ ರೆಡಿ ಇಲ್ಲ. ಎಷ್ಟು ನಿನಗೂ ಒತ್ತಡ ತರ್ತಾ ಇರ್ತಾನೆ, ನೆನಪು ಮಾಡ್ತಾನೆ ಪ್ರಾರ್ಥನೆ ಮಾಡು ಆದ್ರೆ ಕೂಡ ಮಾಡಲ್ಲ. ಎಷ್ಟು ಭಾರ ನೀನು ಹೃದಯ ಒಳಗೆ ಜನರ ಬಗ್ಗೆ ಇಟ್ಟಿರ್ತಾನೆ, ಆದರೂ ಕೂಡ ಪ್ರಾರ್ಥನೆ ಮಾಡೋಕ್ಕೆ ರೆಡಿ ಇಲ್ಲ. Are you with me what I am saying? ನಾನು ಹೇಳೋದು ಕೇಳ್ತಾ ಇದ್ದೀನಿ. God sought for a man. ದೇವರು ಒಬ್ಬ ಮನುಷ್ಯನಕ್ಕಾಗಿ ಹುಡುಕುತ್ತಿದ್ದಾರೆ. How many is looking for? ಎಷ್ಟು ಜನರಿಗಾಗಿ ಆತನು ಹುಡುಕಿದ್ದಾರೆ? Only one person. ಒಬ್ಬ ವ್ಯಕ್ತಿಗಾಗಿ ಹುಡುಕಿದ್ದಾರೆ. ಒಂದು ಪರ್ಸನ್ ಅಂತಂದು ಹೇಳಿದ್ರೆ ಹಾಗೆ ಹೇಳ್ಬೇಡ, ನಮ್ಮ ತಂಗಿನ ಕರೆತಂದ್ರೆ ನಾನು ಸುಮ್ಕೆ ಇರಬಹುದು ಅಂತಂದೇಳಿ ನಾನು ಹೇಳ್ಬಾರ್ದು. ಒಬ್ಬ ವ್ಯಕ್ತಿನಲ್ಲ, ನಮ್ಮ ತಂಗಿ ಮಾಡ್ತಾಳೆ ಬಿಡು ನಾನು ಸುಮ್ಮನೆ ಇರ್ತೀನಿ ಅನ್ನಬಾರ್ದು. ಒಬ್ಬನೇ ಅಲ್ಲ, ದೇವರು ಬೇಕಾಗಿದ್ದು ಒಬ್ಬನೇ. ದೇವರಿಗೆ ಬೇಕಾಗಿದ್ದು ಒಬ್ಬರೇ ಅಲ್ಲ, ಒಬ್ಬರು ಇದಾರಲೆ ಮಾಡೋರು ಅಂತ ಇದ್ದಾರೆ. ಒಂದು 5 ಜನ ಇದ್ದಾರೆ, ಅವರಲ್ಲಿ ಒಬ್ರು ಯಾರೋ ಒಬ್ರು ತಗೊಂತಾರೆ. ನಾನು ಸುಮ್ಕೆ ಆರಾಮಾಗಿರೋಣ. 5 ಜನ ಇದ್ದಾರೆ ಬಿಡು, ರಕ್ಷಣೆ ಹೊಂದಿದವ್ರ ಮನೆಯಲ್ಲಿ ನಾನು ಸುಮ್ಮನೆ ಇರೋಣ ಅನ್ಕೊಂತಾರೆ. ಆದ್ರೆ ಎಲ್ಲರೂ ಊಟ ಮಾಡುವಾಗ ಕರೆಕ್ಟಾಗಿ ಊಟ ಇಡಬೇಕು ಎಲ್ಲರಿಗೆ. ಊಟ ಮಾಡುವಾಗ ಮಾತ್ರ ಎಲ್ಲರಿಗೂ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಹೆಚ್ಚು ಪೀಸ್ ಮಟನ್ ಪೀಸ್ ಹೋಗ್ತಾವೆ ಅಂತ ನೋಡ್ತಾ ಇರ್ತಾರೆ. ವಿಲ್ ಕಂಪೇರ್ ಟು ರಿಸೀವ್ ಮೋರ್ ಪೀಸಸ್ ದನ್ ಅದರ್ಸ್. ಸ್ವೀಟ್ಸ್ ಅವ್ರಿಗೆ ಎಷ್ಟು ಕೊಡ್ತಾರೆ ಅಂತ ನೋಡ್ತಾ ಇದ್ದಾರೆ. ಸ್ವೀಟ್ ಅವ್ರಿಗೆ ಎಷ್ಟು ಕೊಡ್ತಾರೆ, ನಮ್ಗೆ ಎಷ್ಟು. ಅದರಲ್ಲೆಲ್ಲ ಬೇಕು, ಪಾರ್ಟ್ನರ್ ಕರೆಕ್ಟ್ ಆಗಿ ಬೇಕು. ಆದ್ರೆ ಪ್ರಾರ್ಥನೆ ಮಾಡಿದ್ರೆ ಅವ್ರು ಮಾಡ್ತಾರೆ ಬಿಡು ಅಂತ ಹೇಳ್ತಾರೆ. ಪ್ರಾರ್ಥನೆಯಲ್ಲಿ ಮಾತ್ರ ಅವ್ರು ಮಾಡ್ತಾರೆ ಬಿಡು, ಇವ್ರು ಮಾಡ್ತಾರೆ ಬಿಡು ಅಂತ ಅಲ್ಲಂಗೆ ಬಿಟ್ಟು ಬಿಡ್ತಾರೆ. Don't be like that. ಆ ರೀತಿಯಲ್ಲಿ ಇರಬೇಡ್ರಿ. You come forward. ನೀವು ಮುಂದೆ ಬರಬೇಕು. Amen. Amen. You take your responsibility. ನಿನ್ನ ಬಾಧ್ಯತೆ ನೀನು ತೆಗೆದುಕೊಳ್ಳಬೇಕು. You ask God, Lord, what is my responsibility? ನೀನು ಕೇಳಬೇಕು, ಕರ್ತನೇ ನನ್ನ ಬಾಧ್ಯತೆ ಏನಾಗಿದೆ ಅಪ್ಪ? In my generation, what responsibility you have given to me? ನನ್ನ ಸಂತತಿಯಲ್ಲಿ ನನ್ನ ಒಂದು ಬಾಧ್ಯತೆ ಏನಾಗಿದೆ? What work I have to do? ಏನು ಕೆಲಸ ನಾನು ಮಾಡಬೇಕು? Amen. Amen. Don't say that ಬರೇ ನಿಮ್ಮ ಕೆಲಸ ಅಡಿಗೆ ಮಾಡೋದು, ತಿನ್ನೋದು, ಕೆಲಸ ಮಾಡೋದು, ಹೋಗೋದು, ಅಂಡರ್ಗ್ರೌಂಡ್ ಹೋಗೋದು, ಹೊರಗೆ ಬರೋದು, ಟೀಚರ್ ಕೆಲಸ ಬರೀ ಇದೇ ಮಾಡಕ್ ಹೋಗ್ಬೇಡ. ಬರೇ ತಲೆ ಮೇಲೆ ಟೋಪಿ ಹಿಡ್ಕೊಂಬೋದು, ತೆಗಿಯೋದು, ಬರೇ ಅಂಡರ್ಗ್ರೌಂಡ್ ಕೆಲಸಕ್ಕೆ ಹೋಗೋದು, ಟೋಪಿ ಹಿಡ್ಕೊಂಡು ತೆಗೋದು, ಅಡಿಗೆ ಮಾಡೋದು, ಟೀಚರ್ ಕೆಲಸ ಅದೇ ಇರಬಾರ್ದು. Hallelujah. Hallelujah. Ask God, He will show the responsibility. ಕರ್ತನು ಕೇಳುವಾಗ ಆತನ ಬಾಧ್ಯತೆ ಏನೋ ಆತನು ತಿಳಿಸ್ತಾನೆ. ಕೇಳಿದ್ರೆ ಆತನ ಹೇಳಕ್ಕೆ ಹೋಗೋದಿಲ್ಲ. ನೀನು ಕೇಳದೇ ಇದ್ರೆ ಆತನು ಹೇಳುವುದಿಲ್ಲ. You have to ask. ನೀನು ಕೇಳಬೇಕು. Because He is the Lord over you. You are not Lord over Him. ನಿನ್ನ ಮೇಲೆ ಆತನ ಕರ್ತನಾಗಿದ್ದಾನೆ, ನೀನು ಆತನ ಮೇಲೆ ಕರ್ತನಲ್ಲ. Hallelujah. Hallelujah. You ask Him. ನೀನು ಆತನ ಕೇಳು. Hallelujah. What I have to do, you ask Him, He will show you. ಏನು ಮಾಡಲಿ ಕರ್ತನೆ ಅಂತ ಹೇಳುವಾಗ ಆತನು ತೋರಿಸ್ತಾನೆ. Amen. Amen. Don't think that a group of people doing that work, I don't
do. ಈ ಗುಂಪಿನ ಜನರು ಕೆಲಸ ಮಾಡ್ತಾ ಇದ್ರು ಬಿಡು, ನಾನು ಮಾಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಅನ್ಕೋಬೇಡ. God not seeking group of people, God seeking one person. ಗುಂಪಿನ ಜನರನ್ನೆಲ್ಲ ದೇವರು ವ್ಯಕ್ತಿಗತವಾಗಿ ನೋಡ್ತಾ ಇದ್ದಾರೆ. God not seeking all pastors but one person. ಎಲ್ಲ ಸಭಾಪಾಲಕರನ್ನು ದೇವರು ಹುಡುಕ್ತಾ ಇಲ್ಲ, ಒಬ್ಬ ವ್ಯಕ್ತಿನ ಹುಡುಕ್ತಾ ಇದ್ದಾರೆ. God not seeking the all prophets. ಎಲ್ಲ ಪ್ರವಾದಿಗಳನ್ನು ದೇವರು ಹುಡುಕ್ತಾ ಇಲ್ಲ. God said, I sought for a man. ದೇವರು ಹೇಳ್ತಾ ಇದ್ರು, ನಾನು ಒಬ್ಬ ವ್ಯಕ್ತಿಗಾಗಿ ಹುಡುಕ್ತಾ ಇದ್ದೆ. Just one person among them. ಅವರ ಮಧ್ಯದಲ್ಲಿ ಒಬ್ಬರಿದ್ರೆ ಕೂಡ ಅಂತ ನೋಡಿದ್ದಾರೆ. Who build up the wall, hedge between them and God. ದೇವರಿಗೆ ಮತ್ತೆ ಅವರ ಮಧ್ಯದಲ್ಲಿ ಒಂದು ಗೋಡೆಯಾಗಿ ಬೇಲಿ ಹಾಕುವಂತ ಜನರು, ಅವರ ಭದ್ರತೆಗಾಗಿ ಪ್ರಾರ್ಥನೆ ಮಾಡುವಂತ ಜನರು ಬೇಕಂತ ಹುಡುಕಿದ್ದಾರೆ. That's what Jesus came into this world. ಅದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. Otherwise destruction will taken place in this world. ಈ ಲೋಕದಲ್ಲಿ ಆಗಲೇ ನಾಶ ಬರಬೇಕಾಗಿತ್ತು, ಆದ್ರೆ God would have destroyed whole world. ಪ್ರಪಂಚವನ್ನೇ ದೇವರು ಮತ್ತೆ ನಾಶಪಡಿಸುವಂತ ಪರಿಸ್ಥಿತಿ ಬಂತು. Because God came as a man and stood as a wall, hedge between us and God. That's what we are rescued. ದೇವರೇ ಮನುಷ್ಯನಾಗಿ ಶರೀರಧಾರಿಯಾಗಿ ಯೇಸುವಾಗಿ ಬಂದು ತಂದೆಗೆ ಮತ್ತೆ ನಮಗೂ ಮಧ್ಯಸ್ಥನಾಗಿ ಆತ ನಿಂತುಕೊಂಡು ನಮಗೂ ಬೇಲಿ ಹಾಕಿ ಕಾಪಾಡಿದ್ದಾರೆ. ಸತ್ತ ಮೇಲೆ ಅಳೋದಲ್ಲ, ನಿನ್ನ ಪ್ರಿಯಕರು ಸತ್ತೋದ ಮೇಲೆ ಅಳೋದಲ್ಲ. ಪ್ರಾರ್ಥನಾ ನಿನ್ನ ಜನರು ಯಾರನ್ನ ಇಫ್ ಯುವರ್ ಬಿಲವಡ್ಸ್ ಡೈಡ್ ದಟ್ ಟೈಮ್ ಬದುಕಿದಾಗ ಸ್ವಲ್ಪ ಹೊತ್ತು ಕೂಡ ಅವ್ರಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ, ಸತ್ತೋದ್ಮೇಲೆ ಬಹಳ ನಾಟಕ ಮಾಡ್ತಾ ಇರ್ತಾರೆ. ಬದುಕಿದ್ದಾಗ ಯಾರು ಪ್ರಾರ್ಥನೆ ಮಾಡುವುದಿಲ್ಲ ಆ ವ್ಯಕ್ತಿಗೋಸ್ಕರ, ಮರಣಿಸಿದಾಗ ಎಲ್ಲರೂ ಕೂಡ ಬಹಳಷ್ಟು ಹತ್ತತ್ತು ಊಟ ಮಾಡೋದಿಲ್ಲ ಸತ್ತೋಗ್ಬಿಡ ಮಾಡೋದಿಲ್ಲ. ಸತ್ತೋದ್ಮೇಲೆ ಅವ್ರು ಸತ್ತೋಗಿದ್ದಾರೆ ಊಟ ಮಾಡಲ್ಲ ಅಂತ ಅವಾಗ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇದ್ದೀವಿ, ಬರ್ರಿ ಸ್ವಲ್ಪ ಊಟ ಬಿಟ್ಬಿಟ್ಟು ಅವ್ರ ಸಲುವಾಗಿ ಪ್ರಾರ್ಥನೆ ಮಾಡೋಣ ಅಂದ್ರೆ ಬರೋದಿಲ್ಲ. ಅದೇ ಫಾಸ್ಟಿಂಗ್ ಪ್ರೇಯರ್ ಇರ್ತೀವಿ, ಅವ್ರಿಗೋಸ್ಕರ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ರಿ, ಬದುಕಿದ್ದಾಗಲೇ ಮಾಡ್ರಿ ಅಂದ್ರೆ ಬರಲ್ಲ. ಅವ್ರು ಸತ್ತೋದ್ಮೇಲೆ ನೀರು ಕೂಡ ಕುಡಿಯೋದಿಲ್ಲ ಅಂತಾರೆ. ಅವರು ಮರಣಿಸಿದಾಗ ಅದು ಲೆಕ್ಕಕ್ಕೆ ಬರೋದಿಲ್ಲ, ಅದು ಲೆಕ್ಕಕ್ಕೆ ಬರುವುದಿಲ್ಲ ದೇವರ ಕೌಂಟದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. How many persons God is seeking? ಎಷ್ಟು ಜನರಿಗಾಗಿ ದೇವರು ಹುಡುಕುತ್ತಾ ಇದ್ದಾರೆ? Only one person. ಒಬ್ಬ ವ್ಯಕ್ತಿಗಾಗಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. You must know what is God's responsibility in your life. ನಿನ್ನ ಜೀವನದಲ್ಲಿ ದೇವರಿಟ್ಟಿರುವಂತ ಬಾಧ್ಯತೆ ಏನೋ ನೀನು ತಿಳ್ಕೋಬೇಕು. Don't be selfish, I tell you. ಸ್ವಾರ್ಥಪರರಾಗಿರಬೇಡ್ರಿ. Don't live for yourself. ನಿನಗೋಸ್ಕರ ನೀನು ಜೀವಿಸಬೇಡ. Don't live a substandard life. ಯಾವುದೋ ಒಂದು ಕೀಳಮಟ್ಟದ ಜೀವನ ಜೀವಿಸಬೇಡ. Don't think small. ಸಣ್ಣದಾಗಿ ನೀನು ನೋಡ್ಕೋಬೇಡ. Always think high. ಯಾವಾಗಲೂ ನಾನು ಕ್ರಿಸ್ತನಲ್ಲಿ ಉನ್ನತವನಂತ ನೋಡ್ಕೋ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ಊಟ ಬಗ್ಗೆ, ಬಟ್ಟೆ ಬಗ್ಗೆ, ವ್ಯಾಪಾರದ ಬಗ್ಗೆ ಮತ್ತು ಬಿಸ್ನೆಸ್ ಬಗ್ಗೆ, ಕೆಲಸದ ಬಗ್ಗೆ, ಹಣ ಬಗ್ಗೆ ಇವೆಲ್ಲ ನೀನು ಆಲೋಚನೆ ಮಾಡ್ತಾ ಇದ್ರೆ ಯು ಆರ್ ಥಿಂಕಿಂಗ್ ಸ್ಮಾಲ್. ಯಾವಾಗಲೂ ನಿನ್ನ ಒಂದು ಊಟ ಬಟ್ಟೆ ಇವೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನೀನು ಚಿಕ್ಕದಾಗಿ ಯೋಚನೆ ಮಾಡ್ತಾ ಇದ್ದೀವಿ. God has given higher life, that is eternal life. ದೇವರು ಉನ್ನತ ಮಟ್ಟ ಜೀವನ ಕೊಟ್ಟಿದ್ದಾರೆ, ಅದು ನಿತ್ಯ ಜೀವ, ದೇವರ ಜೀವವಿರುವಂತ ಜೀವ. You have a mind of Christ, that is higher thinking. ನೀನು ನಿನ್ನ ಮೈಂಡ್ನಲ್ಲಿ ನಿನ್ನ ಕ್ರಿಸ್ತನ ಮನಸ್ಸು ನಿನಗಿದೆ, ನೀನು ಹೆಚ್ಚಾಗಿ ದೇವರ ಉನ್ನತ ಮಟ್ಟ ಜೀವನ ಜೀವಿಸುವಂತೆ ಯೋಚಿಸುವಂತೆ. Come into the higher life. ಆ ಒಂದು ಉನ್ನತ ಮಟ್ಟಕ್ಕೆ ಬರ್ರಿ, ದೇವರ ವಿಷಯಗಳನ್ನು ಯೋಚಿಸುವಂತೆ. Already he has given his life, already Holy Ghost dwells in you. I tell you, he has given his righteousness, he has given abundant grace. ಆತನು ಆಗಲೇ ತನ್ನ ದೇವರ ಜೀವವನ್ನು ಕೊಟ್ಟಿದ್ದಾರೆ, ಆಗಲೇ ಪವಿತ್ರಾತ್ಮ ದೇವರು ಬಂದು ವಾಸ ಮಾಡ್ತಾ ಇದ್ದಾರೆ, ದೇವರ ನೀತಿಯನ್ನು ಕೊಟ್ಟಿದ್ದಾರೆ, ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. So much he has given heavenly things. ಪರಲೋಕದ ಎಲ್ಲಾ ಆಸೆಗಳು ಬಹಳಷ್ಟು ಕೊಟ್ಟಿದ್ದಾರೆ. His love, ಆತನ ಪ್ರೀತಿ ಕೊಟ್ಟಿದ್ದಾರೆ. Why you are living a substandard life? ಆದ್ರೆ ಯಾಕೆ ಕೀಳಮಟ್ಟವಾಗಿ ದೇವರ ಯೋಚನೆಗಳಿಗಿಂತ ಕಡಿಮೆಯಾಗಿ ಜೀವಿಸ್ತೀರಿ? Still you want to satisfy with the worldly things. ಲೋಕದ ವಿಷಯಗಳಿಂದನೇ ತೃಪ್ತರಾಗಬೇಕಂತ ನೋಡ್ತಾ ಇರ್ತೀರಿ. You are happy about worldly things. ಲೋಕ ವಿಷಯಗಳು ಆಗುವಾಗ ನಾವು ಸಂತೋಷ ಪಡ್ತೀರಿ. Leave that up and come to higher life. ಆ ವಿಷಯಗಳನ್ನು ಬಿಟ್ಟು ಉನ್ನತ ಮಟ್ಟಕ್ಕೆ ಬರ್ರಿ. Amen, ಆಮೆನ್, hallelujah, hallelujah. Come understand God, understand things of God. ದೇವರ ಮಟ್ಟದಲ್ಲಿ ಬಂದು ದೇವರ ವಿಷಯಗಳನ್ನು, ದೇವರ
ರಾಜ್ಯದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳ್ರಿ. People are going back the world, going back the money, going back of man and woman, but don't go leave out that substandard life, come to the higher life. ಜನರು ನೋಡಿದ್ರೆ ಕೆಲವರು ಹಣದಿಂದ, ಜನರಿಂದ, ಹೆಣ್ಮಕ್ಕಳು ಗಂಡು ಮಕ್ಕಳಿಂದ ಹಂಗಿಂಗ ಓಡ್ತಾರೆ. ಆದ್ರೆ ನೀವು ಮಾತ್ರ ಅಂತ ಕೀಲ ಮಟ್ಟಕ್ಕೆ ಹೋಗಲಾರ್ದಂಗ ದೇವರ ರಾಜ್ಯದಲ್ಲಿ ಉನ್ನತ ಮಟ್ಟಕ್ಕೆ ಬಾ. God has called you to live a higher life. ದೇವರು ನಿನ್ನನ್ನು ಕರೆದಿದ್ದು ಉನ್ನತ ಮಟ್ಟ ಜೀವನ ಜೀವಿಸುವುದಕ್ಕೆ. ಕೆಳಗಿಲಿಂದ ನೋಡಿದ್ರೆ ನಿನಗೆ ಏನು ಕಾಣಿಸೋದಲ್ಲ ದೇವರ ವಿಷಯಗಳು. ಕೆಳಗದಿಂದ ಕೀಲ ಮಟ್ಟದಿಂದ ನೋಡಿದ್ರೆ ದೇವರನ್ನು ಯಾವ ವಿಷಯಗಳು ನಿನಗೆ ಕಾಣಿಸುವುದಿಲ್ಲ. ಸ್ವಲ್ಪ ಮ್ಯಾಗ ಬಾ, ಅವಾಗ ಗೊತ್ತಾಗ್ತದೆ. If you come up, you will see the things of the Lord in your life. Amen. Amen. Hallelujah. Hallelujah. ಕೆಳಗನೆ ಇದ್ರೆ ನೀನು ಏನಂತಂದ್ರೆ ಈ ಹದ್ದು ಕೋಳಿಗಳ ಹತ್ರ ಇದ್ರೆ ಅದು ಕೂಡ ಒಂದು ಕೋಳಿ ಅನ್ಕೊಳ್ತದೆ. ಒಂದು ಈಗಲ್ ಹದ್ದು ಬಂದು ಕೋಳಿಗಳ ಮಧ್ಯದಲ್ಲಿದ್ರೆ ಹಂಗೆ ವಾತಾವರಣ ಇದ್ರೆ ಅದು ಅನ್ಕೊಂತದೆ ನಾನು ಕೂಡ ಕೋಳಿ. ಒಬ್ಬ ಮನುಷ್ಯನಿಗೆ ಸಿಕ್ಕಿದೆ, ಕೋಳಿಗಳ ಮಧ್ಯದಲ್ಲಿ ಬೆಳೆಸಿದಾನೆ. ಒಂದು ಹದ್ದು ಒಬ್ಬ ಮನುಷ್ಯಗೆ ಸಿಕ್ಕಿದ್ದಾಗ ಆತನು ತನ್ನ ಜೊತೆಗಿದ್ದ ಕೋಳಿಗಳ ಮಧ್ಯದಲ್ಲಿ ಅದನ್ನು ಬೆಳೆಸಿದ್ದಾನೆ. ಅದು ಅನ್ಕೊಂಡಿದ್ದೆ, ನಾನು ಕೋಳಿನೇ ಅನ್ಕೊಂಡಿದ್ದೆ. ಅದು ಅನ್ಕೊಂಡಿದ್ದೆ ನಾನು ಕೋಳಿ. ಅದು ಸ್ವಲ್ಪ ತಿನ್ನೋದು, ಇದು ಸ್ವಲ್ಪ ಆ ಕಸ ತಿನ್ನೋದು, ಈ ಕಸ ತಿನ್ನೋದು, ಅದು ಕೂಡ ಆ ಹುಳ ತಿನ್ನೋದು. ಅದು ಅನ್ಕೊಂಡಿದೆ ಇದು ನಾನು ಕೂಡ ಕೋಳೇನೇನೋ, ಅದಕ್ಕಾಗಿ ಅವು ಹೆಂಗ ಮಾಡ್ತಾವೋ ನಾನು ಕೂಡ ಹಂಗೆ ಮಾಡ್ಬೇಕು ಅನ್ಕೊಂಡಿದ್ದೆ. ಹದ್ದು ಹಾರಾಡೋದು ನೋಡಿದೆ. ಆ ಒಂದಿನ ಈ ಒಂದು ಚಿಕ್ಕ ಮರಿ ಹದ್ದು ಬೆಳಿತಾ ಇದೆ, ದೊಡ್ಡ ಹರಿದು ಹಾರಾಡಿ ಹೋಗುವುದು ನೋಡಿದೆ. ಅರೆ ಇದೇನು ನನ್ನ ಜಾತಿ ಇದ್ದಂಗೆ ಇದಲ್ಲ ಇದು. ಓ ದಿಸ್ ಇಸ್ ಲುಕಿಂಗ್ ಲೈಕ್ ಮೈಸ್ ಪೀಸ್. ಅದು ಮ್ಯಾಗ ಹಾರಾಡ್ತಾ ಇದೆ, ನಾನು ನೋಡಿದ್ರೆ ಕೆಳಗಿದ್ದೀನಿ. ಇಟ್ ಇಸ್ ಫ್ಲೈಯಿಂಗ್ ಓವರ್ ಇನ್ ದ ಸ್ಕೈ. ಚೆಕ್ಕೆ ಹೊಡೆದಾಗ ಇದು ಕೂಡ ಮ್ಯಾಗ ಬಂದಿದೆ. ಅದು ಹಂಗೆ ಹೊಡೆದು ಹಂಗೆ ಪ್ರಾಕ್ಟೀಸ್ ಮಾಡಿ ಹಂಗೆ ಮೇಲೆ ನೋಡ್ತಾ ಇದ್ದಾವೆ. ಕೋಳಿಗಳೆಲ್ಲ ಹಂಗೆ ನೋಡ್ತಾ ಇದೆ. ಎಲ್ಲರಿಗೆ ಬಾಯ್ ಬಾಯ್ ಅಂತ ಹೇಳು, ಎಲ್ಲರಿಗೆ ಬಾಯ್ ಅಂತ ಹೇಳಿ ಅದು ಕೂಡ ಜಾತಿ ಪಕ್ಷಿ ಅಲ್ಲಿಗೆ ಹೋದ್ರು ಮೇಲಕ್ಕೆ. ನೀವು ಮೇಲಕ್ಕೆ ಸಂಬಂಧಪಟ್ಟವರು, ನೀವು ಮೇಲಕ್ಕೆ ಸಂಬಂಧಿಸಲ್ಪಟ್ಟವರು. ಬೈಬಲ್ ಸೇಸ್ ಯು ಆರ್ ಸೀಟೆಡ್ ವಿತ್ ಕ್ರೈಸ್ಟ್ ಇನ್ ಹೆವೆನ್ಲಿ ಪ್ಲೇಸಸ್. ಸತ್ಯವೇದ ಹೇಳುತ್ತದೆ ಕ್ರಿಸ್ತನೊಂದಿಗೆ ನೀನು ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾರೆ. ಯು ಆರ್ ಅಬವ್ ಆಲ್ ಪ್ರಿನ್ಸಿಪಾಲಿಟೀಸ್, ಪವರ್ಸ್, ರೂಲರ್ಸ್ ಆಫ್ ಡಾರ್ಕ್ನೆಸ್ ಆಫ್ ದಿಸ್ ವರ್ಲ್ಡ್, ಅಂಡ್ ಯು ಆರ್ ಅಬವ್ ದ ಮಿಡರ್ ಫೋರ್ಸಸ್. ಎಲ್ಲಾ ಕತ್ತಲಿನ ಶಕ್ತಿಗಳಕ್ಕೆ, ಅಂಧಕಾರ ಶಕ್ತಿಗಳಕ್ಕಿಂತ ನೀನು ಉನ್ನತ ಮಟ್ಟ ಜೀವನ ಜೀವಿಸುವಂತ ದೇವರ ಜೊತೆಯಲ್ಲಿ ಕೂತುಕೊಂಡಿರುವಂತ ವ್ಯಕ್ತಿ. ಎಲ್ಲವೂ ನಿನ್ನ ಕೆಳಗೆ ಇದೆ. ಅನ್ನ ಜನರು ಹುಡುಕ್ತಾರೆ ಬಟ್ಟೆ ಬಗ್ಗೆ, ಊಟ ಬಗ್ಗೆ, ಹಣ ಬಗ್ಗೆ, ಲೋಕದ ವಿಷಯಗಳ ಬಗ್ಗೆ. ಯೇಸು ಸ್ವಾಮಂತಾನೆ ಬಟ್ಟೆಗೋಸ್ಕರ, ಊಟಕ್ಕೋಸ್ಕರ ಹುಡುಕೋರು ಯಾರು? ಅನ್ಯ ಜನರು. ದ ಹೀದನ್ ವಿಲ್ ಸೀಕ್ ದ ಫುಡ್ ಟು ಈಟ್. ಆಮೇಲೆ ನನಗೆ ಕಾರ್ ಬೇಕು, ನನಗೆ ರೊಕ್ಕ ಬೇಕು, ನನಗೆ ಫ್ರಿಡ್ಜ್ ಬೇಕು, ನನಗೆ ಅದು ಬೇಕು. These are pagans. ಇವೆಲ್ಲ ಜನರು ಹುಡುಕುತ್ತಾ ಇರ್ತಾರೆ, ಅವೆಲ್ಲರೂ ಕೂಡ ಅನ್ಯ ಜನರು ಹುಡುಕ್ತಾರೆ ಅಂತ ಹೇಳ್ತಾರೆ. When you seek the kingdom of God, ನೀನು ದೇವರ ರಾಜ್ಯವನ್ನು ಹುಡುಕುವಾಗ, when you seek first the kingdom of God, ಮೊದಲನೇದಾಗಿ ನೀನು ದೇವರ ವಿಷಯಗಳಿಗೆ ಪ್ರಾಧಾನ್ಯತೆ ಕೊಡುವಾಗ, all these things shall be added to you. ಈ ಮೇಲೆ ಇರುವಂತ ಅಂದ್ರೆ ಊಟ, ಬಟ್ಟೆ ಅವೆಲ್ಲ ನಿನ್ನನ್ನು ಹಿಂಬಾಲಿಸ್ತವೆ. Amen. ವಸ್ತುಗಳು ಹಿಂಬಾಲಿಸ್ತವೆ. You don't need to worry. ನೀವು ಅದರ ಬಗ್ಗೆ ಚಿಂತೆ ಮಾಡುವುದೇ ಬೇಕಾಗಿಲ್ಲ. That's what Bible says, be careful for nothing. ಅದಕ್ಕಾಗಿ ವಾಕ್ಯ ಹೇಳುತ್ತದೆ ಯಾವುದೇ ವಿಷಯಕ್ಕೆ ಚಿಂತೆ ಮಾಡಬೇಡಿ. Cast all your burden on me. ಎಲ್ಲ ನಿಮ್ಮ ಭಾರೆಲ್ಲ ನನ್ನ ಮೇಲೆ ಹಾಕಿರಂದರೆ. ಆಮೆನ್. ಆಮೆನ್. You are his child, you are his son. ನೀನು ದೇವ ಕುಮಾರನಾಗಿದೀಯಾ, ದೇವರ ಮಗು, ಕುಮಾರನಾಗಿದೀಯಾ. When you do his business, I tell you, he will look after you. ನೀನು ಆತನ ವ್ಯಾಪಾರದಲ್ಲಿ ತೊಳಗು ಕೆಲಸ ಮಾಡ್ತಾ ಇರುವಾಗ ಆತ ನಿನ್ನ ಕುರಿತು ಜಾಗೃತೆ ವಹಿಸ್ತಾನೆ. ನೀನು ಯಾವಾಗಲೂ ನಿನ್ನ ವ್ಯಾಪಾರದಲ್ಲಿ, ನಿನ್ನ ಕೆಲಸದಲ್ಲಿ ಇದ್ರೆ ಆತನ ಯಾಕೆ ನೋಡ್ಕಂತಾನೆ ನಿನಗೆ? ಯಾವಾಗಲೂ ನಿನ್ನದರಲ್ಲೇ ಇದ್ರೆ ಆತನ ಹೆಂಗ ನೋಡ್ತಾನೆ ನಿನ್ನನ್ನು? You must be in your father's business. ನೀನು ತಂದೆಯ ವ್ಯಾಪಾರದಲ್ಲಿ ಮುಳುಗಬೇಕು, ಇರಬೇಕು. You must be busy in the work of God. ದೇವರ ಕೆಲಸದಲ್ಲಿ ನೀನು ಬ್ಯುಸಿ ಆಗಿರಬೇಕು. ಪಾಸ್ಟ್ರೇ ನನಗೆ ಕೆಲಸ ಇಲ್ಲಪ್ಪ, ನಿಮಗೆ ಫ್ರೀ ಆಗಿದೆ ನೋಡಿ, ನೀವು ಮಾಡ್ರಿ. ನಿಮ್ಗೆ ಫ್ರೀ ಇದ್ದಾರೆ ನೋಡಪ್ಪ, ನೀವು ಮಾಡ್ರಿ, ನಮ್ಮ ಕೆಲಸಗಳಿದೆ. ಹಲ್ಲೆಲೂಯಾ. ನಾನು ಹೇಳ್ತೀನಿ, ನೀವು ಕೆಲಸ ಮಾಡಿ ದೇವರಲ್ಲಿ ಬರಬೇಕು. ನೀವು ಅಲ್ಲಿ ಕೆಲಸ ಮಾಡಿ ನಿಮ್ಮ ಕೆಲಸ ನೀವು ಮುಗಿಸ್ಕೊಂಡು ದೇವರಲ್ಲಿ ನೀವು ಸಮಯ ಕೊಡಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೇನೋ ನಮ್ಮ ಕೆಲಸ ಮುಗಿಸ್ಕೊಂಡು ಬರಬೇಕು, ನೀವು ಮಾತ್ರ ಸುಮ್ಕೆ ಇರಬೇಕಂತ ಹೇಳ್ಬೇಕು ಹೋಗಬೇಡ. ನಾವು ಅದಕ್ಕಿಂತ ಹೆಚ್ಚು ಕೆಲಸ ದೇವರಲ್ಲಿ ಮಾಡ್ತಾ ಇದ್ದೀವಿ. ನಾವು ಅದಕ್ಕಿಂತ ನೀವು ಮಾಡುವಂತ ವಿಷಯಗಳಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೀವಿ ದೇವರಲ್ಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. That's what I tell you. Whatever the Holy Ghost says, be present there. ಪವಿತ್ರ ಆತ್ಮ ದೇವರು ಏನಾದರೂ ನಿಮ್ಗೆ ಹೇಳಿದಾಗ ಅಲ್ಲಿ ಇರ್ರಿ, ಆ ಕೆಲಸ ಮಾಡುವಂತೆ ಇರ್ರಿ. Then God will help you to do more. ದೇವರು ಇನ್ನೂ ನಿನಗೆ ಸಹಾಯ ಮಾಡ್ತಾನೆ ಹೆಚ್ಚಾಗಿ ಮಾಡುವಂತೆ.
Daniel 9th chapter 1st verse. ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, In the first year of Darius, the son of Ahasuerus, ಅಹಶ್ವರೋಸ್ ರಾಜನ ಮಗನಾಗಿರುವಂಥ ದರ್ಯಾವೇಸು ರಾಜನ ಪರಿಪಾಲನಾ ಮೊದಲನೇ ವರ್ಷದಲ್ಲಿ, so first year of his rule, ಆ ದರ್ಯಾವೇಸ್ ರಾಜನ Second ಮೊದಲನೇ ಪರಿಪಾಲನಾ ಕಾಲದಲ್ಲಿ Daniel understood from the books number of years accomplished, which is according to the word of the Lord to Jeremiah prophet. ದಾನಿಯೇಲನು ಆ ಒಂದು ಗ್ರಂಥಗಳನ್ನು ನೋಡಿ ಅರ್ಥ ಮಾಡಿಕೊಂಡಿದ್ದಾನೆ. ಇರ್ಮಿಯಾ ಪ್ರವಾದಿ ಮುಖಾಂತರ ದೇವರು ಪ್ರವಚಿಸಿರುವಂಥ ವಿಷಯಗಳು ಪ್ರತ್ಯಕ್ಷಿಸಲ್ಪಡುವಂಥ ಸಮಯ ಆಸನವಾಗಿದೆ ಅಂತ ದಾನಿಯೇಲ ಪ್ರವಾದಿ ತಿಳ್ಕೊಂಡಿದ್ದಾನೆ. Don't think that Daniel did not have any work. That's what is reading scriptures. ದಾನಿಯೇಲನಿಗೆ ಯಾವ ಕೆಲಸ ಇಲ್ಲ, ಅದಕ್ಕಾಗಿ ಗ್ರಂಥಗಳನ್ನೆಲ್ಲ ವಾಕ್ಯಗಳನ್ನು ಓದ್ತಾ ಇದ್ದಾನೆ ಅಂತ ಯೋಚನೆ ಮಾಡಬೇಡ. He is a chief among all the chief officers. ಆತನು ತನ್ನ ರಾಜ್ಯದಲ್ಲಿ ಆ ಒಂದು ಎಲ್ಲ ಮುಖ್ಯಸ್ಥನಾಗಿರುವಂತ ನಾಯಕರಿಗೆ ಮುಖ್ಯಸ್ಥನು. He has so much responsibility to look after the kingdom. ದಾನಿಯೇಲನಿಗೆ ತನ್ನ ರಾಜ್ಯದಲ್ಲಿ ಬೆಬುಲೋನ್ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಾಗ ಆ ರಾಜ್ಯದಲ್ಲಿ ಕೆಲಸ ಮಾಡುವಂತ ಬಾಧ್ಯತೆ ಇದೆ. But still he has given himself to the word of God and searching the scriptures. ಆದರೆ ಕೂಡ ಆತನು ಸಮಯವನ್ನು ಕೊಟ್ಟು ದೇವರ ವಾಕ್ಯಕ್ಕೆ ಸಮಯವನ್ನು ಕೊಟ್ಟು ಗ್ರಂಥಗಳನ್ನೆಲ್ಲ ಹುಡುಕಿದ್ದಾನೆ. When he is searching the scriptures, he came to know that what the word of the Lord given to Jeremiah prophet after 70 years of desolation has been accomplished. ಆವಾಗ ಆತನು ದೇವರ ವಾಕ್ಯಗಳನ್ನು ಓದುತ್ತಾ ಇರುವಾಗ ಆತನಿಗೆ ಅರ್ಥವಾಯಿತು, ಪ್ರವಾದಿ ಇರ್ಮಿಯಾ ಪ್ರವಾದಿ ಮುಖಾಂತರವಾಗಿ ಪ್ರವಚಿಸಲ್ಪಟ್ಟಿರುವಂತಹ 70 ವರ್ಷಗಳ ಸಮಯವು ಇಸ್ರಾಯೇಲ್ಗೆ ಕೊಡಲ್ಪಟ್ಟಿರುವಂತಹ ಸಮಯವು ಮುಗಿದು ಹೋಗಿದೆ ಎಂದು. Third verse said, 3ನೇ ವಚನ ಹೇಳುತ್ತದೆ, when he come to know that 70 years accomplished, 70 ವರ್ಷಗಳ ಸಮಯವು ಮುಗಿದೆ ಹೋಗಿದೆ ಅಂತ ಗೊತ್ತಾಗಿದ್ದಾಗ he said, I have set my face to the Lord and praying and fasting. ಆತನು ಉಪವಾಸವಿದ್ದು ಅಡ್ಡಬಿದ್ದು ದೇವರನ್ನು ಪ್ರಾರ್ಥಿಸುತ್ತಾ ದೇವರನ್ನು ಸೇವಿಸಿದ್ದಾನೆ. ಅರೆ 70 ವರ್ಷಗಳು ಅವರು ಪೀಡಿಸಲ್ಪಟ್ಟಿದ್ದಾರೆ. 70 years ದೇವರ ಎಲ್ಲ ಪೀಡಿಸಲ್ಪಟ್ಟಿದ್ದಾರೆ. They were so much oppressed by the enemies. ಶತ್ರುಗಳಿಂದ ಇಸ್ರಾಯೇಲ್ ಜನರೆಲ್ಲರೂ ಒತ್ತಡಕ್ಕೆ, no liberty, no freedom. ಅವರಲ್ಲಿ ಅವರಿಗೆ ಸ್ವತಂತ್ರತೆ ಇಲ್ಲ, ಏನೂ ಇಲ್ಲ, ಬಂಧನದಲ್ಲಿದ್ದರು. When I have seen all the 70 years, ಆತನು 70 ವರ್ಷಗಳೆಲ್ಲ ನೋಡಿರುವಾಗ God's wrath is upon the people of Israel 70 years because of their sins. ಅವರು ಮಾಡಿರುವಂತ ಇಸ್ರಾಯೇಲ್ ಜನರು ಮಾಡಿರುವಂತ ಪಾಪಕ್ಕಾಗಿ 70 ವರ್ಷ ದೇವರ ಉಗ್ರತೆ ಅವರ ಮೇಲೆ ಬಂತು. That has been finished. ಅದು ಈಗ ಆ ಸಮಯವು ಒತ್ತಡ ಮಾಡಲ್ಪಡುವಂತ ಸಮಯ ಮುಗಿದಿದೆ. He came to know that through the scriptures. ವಾಕ್ಯಗಳಿಂದ ಆತನು ತಿಳ್ಕೊಂಡಿದ್ದಾನೆ ಇದು ಸಮಯವು ಮುಗಿದಿದೆ ಎಂದು. There are families, they are so much oppressed because their parents, their sins are so against God, I can say. ಕೆಲವು ಕುಟುಂಬಗಳಲ್ಲಿ ಕೆಲವು ಕೆಟ್ಟವಾಗಿರುವಂಥ ವಿಷಯಗಳು ಕಷ್ಟಗಳು ಇರುತ್ತವೆ. ಕಾರಣ ಏನಂದ್ರೆ ಅವರ ತಂದೆ ತಾಯಿಗಳು ಪಿತೃಗಳು ಮಾಡಿರುವಂಥ ವಿಷಯಗಳಿಂದ ಅವರು ಹಂಗೆ ಕಷ್ಟಗಳಿಗೆ ಹೋಗಲಾಗುತ್ತಾರೆ. God decided years they have to suffer. ದೇವರು ನಿರ್ಣಯ ಮಾಡಿರುವಂಥ ಸಮಯ ಅವರು ಕಷ್ಟಪಡಲೇಬೇಕಾಗುತ್ತದೆ ಹಾಗೆ ಕೆಟ್ಟ ವಿಷಯಗಳಿಂದ. But when you are seeking the Lord, I tell you, when you are searching the scripture, one day you will come to know that those things are accomplished. ನೀವು ದೇವರನ್ನು ಪ್ರಾರ್ಥನೆ ಮಾಡುತ್ತಾ ವಾಕ್ಯಗಳನ್ನು ಹುಡುಕುತ್ತಾ ನೀನು ದೇವರ ಸಹವಾಸದಲ್ಲಿರುವಾಗ ನಿನಗೆ ಅರ್ಥವಾಗುತ್ತದೆ ದಿವಸಗಳು ಮುಗಿದಿದೆ, ಈಗ ಪ್ರಾರ್ಥನಾ ಕಾರ್ಯಗಳು ಮಾಡುವಂತ ಸಮಯ. Don't think that I am praying, why God not answering? ನೀನು ಹೇಳಬಹುದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ ಯಾಕೆ ಇನ್ನು ದೇವರು ಉತ್ತರ ಕೊಡಲಿಲ್ಲ. Because of your forefathers, they did against God, they lived against God, that's what they are suffering. ನೀವು ದೇವರಕ್ಕೆ ತಂದೆ ಪಿತೃಗಳು ದೇವರಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ ಕಾರಣ ಕಷ್ಟಪಡ್ತಾ ಇರ್ತಾರೆ ಮಕ್ಕಳು. Some years God decided to oppress you. ಕೆಲವು ವರ್ಷಗಳು ಕಷ್ಟ ಪಡುವಂತೆ ಆತ ನಿರ್ಣಯ ಮಾಡಿರ್ತಾನೆ. But you have to know that through the scriptures that has been accomplished. ಆದರೆ ನೀವು ತಿಳ್ಕೋಬೇಕು ವಾಕ್ಯಗಳನ್ನು ಪ್ರಾರ್ಥನೆ ಮಾಡುವುದರಿಂದ ಇದು ಸಮಯವು ಮುಗಿದಿದೆ ಅಂತ ನೀನು ಗ್ರಹಿಸಬೇಕು. When Daniel came to know that, ದಾನಿಯೇಲನಿಗೂ ಇದು ತಿಳಿದು ಬಂದಿರುವಾಗ he started praying and fasting. ಆತನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಇಸ್ರಾಯೇಲ್ರಿಗಾಗಿ. Amen. ಆಮೆನ್. Hallelujah. Hallelujah. If you not known
God's will in your life, you cannot pray. ನೀನು ದೇವರ ಚಿತ್ತವು ನಿನ್ನ ಜೀವನದಲ್ಲಿ ತಿಳಿಯದೇ ಇದ್ರೆ ನೀನು ಪ್ರಾರ್ಥಿಸಲಾಗುವುದಿಲ್ಲ. Daniel knew the will of God. ದಾನಿಯೇಲನಕ್ಕೂ ದೇವರ ಚಿತ್ತವು ಗೊತ್ತಾಯಿತು. He knew the time has come. ಆತನು ಗ್ರಹಿಸಿದ್ದಾನೆ, ಇದು ಸಮಯವು ಬಂದಿದೆ ಇವನ್ನು ಹೊರಗೆ ತರುವಂತೆ. Amen. Amen. When the time has come, we have to pray, otherwise the time will pass away. ನೀನು ಸಮಯ ಬಂದಾಗ ನೀನು ಪ್ರಾರ್ಥನೆ ಮಾಡದೇ ಇದ್ರೆ ಆ ಸಮಯವು ಗತಿಸಿ ಹೋಗುತ್ತದೆ, ಮತ್ತೆ ನಿನ್ನನ್ನು ಬಿಡುಗಡೆ ಮಾಡು, ನಿಮ್ಮ ಜನರನ್ನು When God give the deliverance time, if you are not pray, I tell you, you will lose your people. ನೀವು ದೇವರ ಸಮಯದಲ್ಲಿ ದೇವರ ಸಮಯ ಕೊಟ್ಟಿದ್ದಾಗ ಪ್ರಾರ್ಥನೆ ಮಾಡದೇ ಇದ್ರೆ ನೀವು ನಿನ್ನ ಜನರನ್ನು ಕಳೆದುಕೊಳ್ಳುತ್ತೀ. Amen. Hallelujah. ಹಲ್ಲೆಲೂಯಾ. If somebody fall into the water, if you are not rescued at the time, I tell you, if the time pass, you will die. ಯಾರಾದರೂ ನೀರಿನಲ್ಲಿ ಬಿದ್ದುಬಿಟ್ಟಿದ್ದಾರೆ ಅನ್ಕೊಳ್ರಿ, ಈಜು ಆಡೋರು ಯಾರ ಟಕ್ಕಂತ ಅವ್ರನ್ನ ಬಿಡಿಸಬೇಕಾಗುತ್ತದೆ. ಯಾರು ಕಾಪಾಡಲಿಲ್ಲ ಅಂದರೆ ಸಮಯ ಮುಗಿದ್ರೆ, ಆ ಸಮಯದಲ್ಲಿ ಕಾಪಾಡುವಂಥ ಸಮಯ ಮುಗಿದು ಹೋಗಿದ್ರೆ ಅವರು ಅಲ್ಲೇ ಸತ್ತೋಗುತ್ತಾರೆ. Somebody has to work correctly on the time, then only they can rescue. ಖಚಿತ ಸಮಯದಲ್ಲಿ ಖಚಿತವಾಗಿ ಒಬ್ಬರು ಪ್ರಾರ್ಥಿಸುವಾಗ ಅವರು ಕಾಪಾಡಿಸಲ್ಪಡ್ತಾರೆ. I have seen some ladies, they attended a swimming competition. ಕೆಲವರು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಟೆಂಡ್ Some ಆಗಿದ್ದವರು ladies, ಸ್ತ್ರೀಯರ ಒಂದು ಸ್ವಿಮ್ಮಿಂಗ್ They are very good swimmers. ಅವರು ಚೆನ್ನಾಗಿ ಈಜಾಡುವವರು. One day what happened, suddenly one girl that jumped into the water, suddenly she is not able to swim, she is going down. ಸಡನ್ ಆಗಿ ಆ ಆಟಕ್ಕೆ ಸೇರಿರುವಂತ ಒಬ್ಬ ಹೆಣ್ಮಗಳು ನೀರಿನಲ್ಲಿ ಬಿದ್ದು ಬಿಟ್ಟಿದ್ದಾಳೆ. ಅದು ಕಾಂಪಿಟೇಷನ್ ದಲ್ಲಿ ಸೇರಿ ಓಡುವುದಕ್ಕೆ ಬಂದಿದ್ದಾರೆ. ಆದ್ರೆ ಆ ಓಟದಲ್ಲಿ ಆಕಿ ಮುಳುಗಿ ಹೋಗ್ತಾ ಇದೆ ನೀರಿನಲ್ಲಿ. One of the coach who was standing beside them, she come to know that she is going down. Immediately she jumped and went inside of that water and pulled her back. ಅಲ್ಲಿ ಇರುವಂತ ಕೋಚ್ಗಳಲ್ಲಿ ಒಬ್ಬ ಕೋಚ್ ನೋಡಿದ್ದಾನೆ, ಅರೆ ಈ ಹುಡುಗಿ ಮುಳುಗಿ ಹೋಗ್ತಾ ಇದೆ ನೀರಿನಲ್ಲಿ ಅಂತೇಳಿ ತಕ್ಷಣವೇ ಈಜಾಡಿ ಹೋಗಿ ಆ ಹುಡುಗಿನ ರಕ್ಷಿಸಿದ್ದಾನೆ. Amen. Amen. If the time missed, she cannot save. ಒಂದು ವೇಳೆ ಆ ಸಮಯವು ಗತಿಸಿ ಹೋದ್ರೆ, ಮುಗಿದು ಹೋಗಿದ್ರೆ ಆಕಿನ ರಕ್ಷಿಸುವುದಕ್ಕೆ ಆಗುವುದಿಲ್ಲ, ಮರಣಿಸ್ತಾಳೆ. ಅದೇ ರೀತಿಯಲ್ಲಿ ನಿಮ್ಮೊಳಗೆ ಎಷ್ಟು ಜನ ಮುಳುಗಿ ಹೋಗ್ತಾ ಇದ್ದಾರೆ ಸ್ವಲ್ಪ ಆಲೋಚನೆ ಮಾಡು. You to think that your family members how they are going deep. ಎಷ್ಟು ನಿನ್ನ ಕುಟುಂಬ ಜನರು ಹೆಂಗ ಆಳವಾಗಿ ಹೆಂಗ ಹೋಗ್ತಾ ಇದ್ದಾರೋ ನೋಡ್ರಿ. If you are not jump into God's presence, I tell you, you cannot rescue them. ನೀನು ದೇವರ ಸನ್ನಿಧಿಯಲ್ಲಿ ಹೇಗಿರಿ ಅಂದ್ರೆ ಆ ಸಾಹಸದಲ್ಲಿ ಇಲ್ಲದಿದ್ರೆ ನೀನು ನಿನ್ನ ಜನರನ್ನು ಕಾಪಾಡೋದಕ್ಕೆ ಆಗುವುದಿಲ್ಲ. If the time pass, nobody can rescue your family members. ಆ ಸಮಯವು ಗತಿಸಿ ಹೋಗಿದ್ರೆ ಯಾರು ನಿನ್ನ ಜನರನ್ನು ಕಾಪಾಡೋದಕ್ಕೆ ಆಗುವುದಿಲ್ಲ. ಅರೆ ನೀನು ಜಂಪ್ ಮಾಡಕ್ಕೆ ರೆಡಿ ಇಲ್ಲ ಆದ್ಮೇಲೆ ಬೇರೆಯವರು ಯಾರೋ ಬಂದು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಂತ ಎದುರು ನೋಡ್ತಾ ಇದ್ರೆ ನಿನ್ನಷ್ಟು ಮೂರ್ಖನು ಯಾರಿಲ್ಲ. ನೀನೇ ಏರಿ ಪ್ರಾರ್ಥನೆ ಮಾಡೋದಕ್ಕೆ ಸೇರದೇ ಇದ್ರೆ ಬೇರೆಯವ್ರು ನಿನಗೋಸ್ಕರ ನಿನ್ನ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅಂದ್ರೆ ನಿನ್ನಷ್ಟು ಮೂರ್ಖನು ಫೂಲಿಶ್ ಪೀಪಲ್ ಯಾರು ಇರೋದಿಲ್ಲ. You got saved. ನೀನು ರಕ್ಷಣೆ ಹೊಂದಿದಿ. You got responsibility. ನಿನಗೆ ಬಾಧ್ಯತೆ ಇದೆ. I tell you, Daniel come to know through scriptures means you have to come to know through the Holy Ghost. ಈ ದಾನಿಯೇಲನು ವಾಕ್ಯಗಳಿಂದ ಗ್ರಂಥಗಳಿಂದ ಆತನ ಧರ್ಮಶಾಸ್ತ್ರದ ಕಂಡಿಡಿದಾನೆ. ನೀನು ಕೂಡ ಒಳಗಿರುವಂತ ಪವಿತ್ರ ಆತ್ಮ ದೇವರಿಂದ ಕಂಡಿಡಬೇಕು. Amen. Amen. Always you must have contact with him. ಯಾವಾಗಲೂ ಆತನೊಂದಿಗೆ ಸಹವಾಸದಲ್ಲಿ ಇರಬೇಕು. Always you must have contact with his word. ಆತನ ವಾಕ್ಯದೊಂದಿಗೆ ನೀನು ಸಹವಾಸದಲ್ಲಿ ಇರಬೇಕು. Then only you will bring to pass that what God has kept at the time. ದೇವರಿಟ್ಟಿರುವಂತ ಕೆಲಸ ಆ ಸಮಯದಲ್ಲಿ ಆ ವ್ಯಕ್ತಿని ಕಾಪಾಡುವಂತೆ ನೀನು ಮಾಡುವುದಕ್ಕೆ ಆಗುತ್ತದೆ. Amen. Amen. If somebody prophesies you, ಯಾರಾದರೂ ಕೂಡ ನಿನ್ನ ಕುರಿತು ಪ್ರವಚನ ಹೇಳುವಾಗ, I tell you, except you pray, ನೀವು ಪ್ರಾರ್ಥನೆ ಮಾಡದೇ ಇದ್ರೆ ಆ ಪ್ರವಚನಕ್ಕಾಗಿ you cannot bring to pass. ಆ ಪ್ರವಚನವು ನಿನ್ನ ಜೀವನದಲ್ಲಿ ಪ್ರತ್ಯಕ್ಷವಾಗುವುದಿಲ್ಲ. Amen. Amen. Don't think that some pastor prophesies that will come to pass automatically. ಸಭಾಪಾಲಕರು ಪ್ರವಚನ ಮಾಡಿದ್ದಾರೆ ಅದು ಹಂಗೆ ಆಗುತ್ತದೆ ಅಂತ ಯೋಚನೆ ಮಾಡಬೇಡ. Elijah, he prophesied 3.5 years there will be no rain in this land. ಏಲಿಯ ಪ್ರವಚಿಸಿದ್ದಾನೆ 3.5 ವರ್ಷ ಈ ಸ್ಥಳದಲ್ಲಿ ಇಸ್ರಾಯೇಲ್ ಪ್ರದೇಶದಲ್ಲಿ ಮಳೆ ಬರಬಾರದೆಂದು. After he prophesied, ಆತನ ಪ್ರವಚನ ಮಾಡಿದ ನಂತರ Bible says every day he used to pray. ಪ್ರತಿದಿನ ಆತನು ಪ್ರಾರ್ಥಿಸಿದ್ದಾನೆ. What he prophesied that should come to pass. ಆತನು ಪ್ರವಚಿಸಿದ್ದು ಪೂರೈಸಲ್ಪಡುವಂತೆ. Amen. Amen. Because he prayed every day, ಪ್ರತಿದಿನ ಆತನು ಪ್ರಾರ್ಥನೆ ಮಾಡಿದ ಕಾರಣ what he prophesied came to pass. ಆತನು ಮಾಡಿದ ಪ್ರವಚನವು ಕಾರ್ಯರೂಪದಲ್ಲಿ ಬಂತು. The same way what God prophesied through us in your life,
unless you pray, that will not be manifested. ಹಾಗೆಯೇ ದೇವರ ಪ್ರೇರಣೆಯಿಂದ ಪ್ರವಚನಗಳು ಹೇಳಲ್ಪಟ್ಟಿರುವಾಗ ಆ ಪ್ರವಚನವು ನೀವು ಹೊಂದಿಕೊಂಡಿರುವಾಗ ಅದನ್ನು ನೀವು ಪ್ರಾರ್ಥಿಸದೇ ಇದ್ದರೆ ಅದು ಪ್ರತ್ಯಕ್ಷವಾಗುವುದಿಲ್ಲ. ನೀವು ಪ್ರಾರ್ಥನೆ ಮಾಡಕ್ಕೆ ರೆಡಿ ಇಲ್ಲ, ಇವರೆಲ್ಲ ಸುಳ್ಳು ಪ್ರವಾದನೆ ಮಾಡಿದಾರ ಅಂತ ನಮ್ಮ ಮೇಲೆ ಹೇಳ್ಕೋಬೇಡ್ರಿ. ನೀವು ಪ್ರಾರ್ಥನೆ ಮಾಡದೆ ರೆಡಿಯಾಗಿ ಇಲ್ಲದೆ ನಾವು ಸುಳ್ಳು ಪ್ರವಚನ ಹೇಳಿದೆವು ಅಂತ ಹೇಳಬೇಡ್ರಿ. You are not ready to pray. ನೀವು ಸಿದ್ಧವಾಗಿಲ್ಲ ಪ್ರಾರ್ಥನೆ ಮಾಡುವುದಕ್ಕೆ. You are not ready to bring it to cross and prophecy what God prophesied through us. ಪ್ರವಚನ ದೇವರು ಏನು ಹೇಳಿದ್ದಾರೋ ದೈವ ಮನುಷ್ಯರಿಂದ ಅದನ್ನು ಪೂರೈಸುವುದಕ್ಕೆ ನೀವು ಸಿದ್ಧವಾಗಿಲ್ಲ. We have done our responsibility. You have to do your responsibility to bring it to pass that prophecy. ನಾವು ನಮ್ಮ ಬಾಧ್ಯತೆಯನ್ನು ನಾವು ಪೂರೈಸ್ತೇವೆ, ನೀವು ನಿಮ್ಮ ಬಾಧ್ಯತೆಯನ್ನು ಪೂರೈಸಿ ಆ ಪ್ರವಚನಗಳು ಪ್ರತ್ಯಕ್ಷಿಸುವಂತೆ ಮಾಡಬೇಕು. Except that to pray, that will not happen. ಪ್ರವಚನ ಪ್ರಾರ್ಥಿಸದೇ ಇದ್ರೆ ಅದು ಪ್ರತ್ಯಕ್ಷವಾಗಿ ಹೊರಗೆ ಕಾಣಿಸುವುದಿಲ್ಲ. Because of that sin, all Israel people became a captive. ಆ ಒಂದು ಇಸ್ರಾಯೇಲ್ ಜನರ ಪಾಪದಿಂದ ಅವರ ಪ್ರದೇಶವೆಲ್ಲ ಕೂಡ ಬಂದಿಖಾನ ಆಗಿಬಿಟ್ಟಿದೆ. Still they are sinning. ಇನ್ನೂ ಅವರು ಪಾಪ ಮಾಡ್ತಾನೆ ಇದ್ದಾರೆ. But nobody asking to pray. ಆದ್ರೆ ಯಾರು ಕೂಡ ಅವ್ರಿಗಾಗಿ ಪ್ರಾರ್ಥನೆ ಮಾಡದೆ ಕೇಳಲ್ಪಡಲಿಲ್ಲ. 70 years they are in captive. 70 ವರ್ಷ ಹಂಗೆ ಯಾರು ಪ್ರಾರ್ಥನೆ ಮಾಡದೆ ಹಂಗೆ ಅವ್ರ ಬಂಧನದಲ್ಲಿದ್ದಾರೆ. Nobody came forward to pray. ಯಾರು ಕೂಡ ಮುಂದೆ ಬಂದು ಅವ್ರಿಗಾಗಿ ಪ್ರಾರ್ಥಿಸಲಿಲ್ಲ. Only Daniel understood, intercede for the people. ಆದ್ರೆ ದಾನಿಯೇಲನು ಒಬ್ಬನ ಅರ್ಥ ಮಾಡಿಕೊಂಡು ಜನರಕ್ಕಾಗಿ ವಿಜ್ಞಾಪನೆ ಮಾಡಿದ್ದಾನೆ. While he was praying, ಆತನು ಪ್ರಾರ್ಥನೆ ಮಾಡ್ತಾ ಇರುವಾಗ angel of God came to him and said, ದೇವದೂತನು ಬಂದು ಆತನಿಗೆ ಹೇಳಿದ್ದೇನೆಂದ್ರೆ, Daniel, when you begin to pray, your voice was heard. ದಾನಿಯೇಲನೇ, ನೀನು ಪ್ರಾರ್ಥನೆ ಪ್ರಾರಂಭಿಸುವಾಗಲೇ ನಿನ್ನ ಒಂದು ಸ್ವರವು ಕೇಳಲ್ಪಟ್ಟಿದೆ ಪರಲೋಕಕ್ಕೆ. Because already 70 years passed away, that's what God heard. 70 ವರ್ಷಗಳು ಗತಿಸಿ ಹೋಗಿದೆ, ಈಗ ನೀನು ಪ್ರಾರಂಭ ಮಾಡಿದೆಯಲ್ಲ, ದೇವರು ಕೇಳಿದಾನೆ ಈ ಪ್ರಾರ್ಥನೆ. Lord, you pray how long we have to suffer, Lord? You pray to God. ನೀನು ಕೇಳಿದೀಯಾ? ನೀನು ಕೇಳಬೇಕಪ್ಪ, ಎಷ್ಟು ದಿನ ನಾವು ಹಿಂಗೆ ಕಷ್ಟದಲ್ಲಿದ್ದೇವೆ. So many years our families under oppression. ವರ್ಷಗಳಿಂದ ಈ ಕುಟುಂಬವು ಹಿಂಗೆ ಕಷ್ಟಗಳಲ್ಲಿ ಒತ್ತಡದಲ್ಲಿ. Because of our forefathers' sin, they are oppressed. ಪಾಪಿತರಗಳ ಶಾಪಗಳಿಂದ ಅವರು ಮಾಡಿರುವ ಕೆಲಸಗಳಿಂದ ಎಲ್ಲ ಕಷ್ಟಕ್ಕೆ ಒಳಗಾಗಿದ್ದೇವೆ. We are in tears. ನಾವು ಕಣ್ಣೀರಿನಲ್ಲಿದ್ದೇವೆ. We are discouraged, depressed. ನಾವು ನಿರಾಶೆ ಹೊಂದಿದ್ದೇವೆ, ಒಣಗಿ ಹೋಗಿದ್ದೇವೆ. We are forsaken. ನಾವು ಬಿಡಲ್ಪಟ್ಟಿದ್ದೇವೆ ಅಂತ ಪ್ರಾರ್ಥಿಸಬೇಕು. Everybody happy, but we are not happy. ಎಲ್ಲರೂ ಸಂತೋಷವಾಗಿದ್ದಾರೆ, ನಾವು ಸಂತೋಷವಾಗಿದ್ದೇವೆ. Always sought the Lord. ಯಾವಾಗಲೂ ಕರ್ತನನ್ನು ನೀನು ಭೇಟಿ ಮಾಡ್ತಾ ಇರಬೇಕು. When the time comes, ಸಮಯವು ಬರುವಾಗ you will be heard. ಅದು ನಿನ್ನ ಪ್ರಾರ್ಥನೆ ಆತನಿಗೆ ಕೇಳುತ್ತದೆ. You will be heard. ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ. God says, now you pray, I will deliver them. ದೇವರು ಹೇಳ್ತಾರೆ, ಈಗ ಪ್ರಾರ್ಥಿಸು, ನಾನು ಬಿಡಿಸುತ್ತೇನೆ ಅಂತ ಹೇಳ್ತಾರೆ. Amen. Amen. If you are not ready that time, if you are not sensitive to the voice of the Holy Spirit, all your generation, they will die. ನಿನ್ನ ಸಮಯದಲ್ಲಿ ಸೂಕ್ಷ್ಮವಾಗಿ ಆತ್ಮದೇವರ all your family members go off. ನಿನ್ನ ಆ ಸಮಯದಲ್ಲಿ ಸೂಕ್ಷ್ಮವಾಗಿ ಪವಿತ್ರ ಆತ್ಮದೇವರ ಸ್ವರಕ್ಕೆ ಕಿವಿ ಕೊಡದೇ ಇದ್ರೆ, ವಿಧೇಯನಾಗಿ ಇಲ್ಲದೇ ಇದ್ರೆ ನಿನ್ನ ಕುಟುಂಬದಲ್ಲೆಲ್ಲರೂ ಕೂಡ ಹೋಗ್ಬಿಡ್ತಾರೆ. I tell you, my beloved, ನಾನು ಹೇಳ್ತೀನಿ ಪ್ರಿಯರೇ, like a Daniel, come forward to pray for your people. ದಾನಿಯೇಲನ ಹಾಗೆ ನೀವು ಪ್ರಾರ್ಥನೆ ಮಾಡೋದಕ್ಕೆ ಮುಂದೆ ಬರಬೇಕು. Like a Daniel, come to know the timings. ದಾನಿಯೇಲನ ಹಾಗೆ ನೀನು ಸಮಯಗಳನ್ನು ಕಂಡಿಡಬೇಕು. When you pray in right time, God will hear you. ನೀವು ಸರಿಯಾದ ಸಮಯದಲ್ಲಿ ಪ್ರಾರ್ಥಿಸುವಾಗ ದೇವರು Always you have to pray, but in right time you will be heard. ಯಾವಾಗಲೂ ನೀವು ಪ್ರಾರ್ಥನೆ ಮಾಡ್ತಾನೆ ಇರಬೇಕು, ಆದರೆ ಖಚಿತ ಸಮಯ ಬಂದಾಗ ನಿನ್ನ ಪ್ರಾರ್ಥನೆಗೆ ಅಲ್ಲಿ ಉತ್ತರ ಕಾಣಿಸುತ್ತದೆ. Amen. Amen. We are praying since many years, I tell you, because of the forefathers' sin, the people are in bondage in this place. ನಾವು ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾನೆ ಇದೀವಿ ಈ ಸ್ಥಳಕ್ಕಾಗಿ. ಪಿತೃಗಳಿಂದ ಶಾಪದಿಂದ ಈ ಕುಟುಂಬದ ಈ ಒಂದು ಪ್ರದೇಶದಲ್ಲಿ ಬಂಧನವಿದೆ. Lord says suddenly there will be deliverance to this ದೇವರು place. ಹೇಳಿದರೆ ಅಕಸ್ಮಾತ್ ಆಗಿ ನಾನು ಬಿಡುಗಡೆ ಕೊಡ್ತೀನಿ ಈ ಜನರಿಗೆಂದು. Amen. Amen. This is the time church has to pray for the people. ಈ ಸಮಯವು ಆ ಸಮಯವು ನಾವು ಈಗ ಪ್ರಾರ್ಥನೆ ಮಾಡುವಂತ ಸಮಯವು ನಮ್ಮ ಸ್ಥಳಕ್ಕಾಗಿ. This is the time God will deliver people. ಈ ಸಮಯವು ನಮ್ಮ ಸಮಯವು ದೇವರು ಜನರನ್ನು ಬಿಡಿಸುವುದಕ್ಕಾಗಿ. This is the time God will deliver our nation. ದೇವರು ಈ ಸಮಯದಲ್ಲಿ ನಮ್ಮ ದೇಶವನ್ನು ಬಿಡುಗಡೆ ಮಾಡುತ್ತಾರೆ. Amen. Amen. You must be listen to God's voice. ದೇವರ ಸ್ವರವನ್ನು ನಾವು ಕೇಳ್ತಾ ಇದ್ದೇವೆ.
When God sought, He must be available. ನಾವು ದೇವರು ಹುಡುಕುವಾಗ ನಾವು ರೆಡಿಯಾಗಿರ್ಬೇಕು. Amen. ಆಮೆನ್. Here angel said to Daniel, ಇಲ್ಲಿ- I brought you answer. ಇಲ್ಲಿ ದಾನಿಯೇಲನಿಗೆ ದೇವದೂತನು ಹೇಳ್ತಾ ಇದೆ, ನಾನು ನಿನಗಾಗಿ ಉತ್ತರವನ್ನು ತೆಗೆದುಕೊಂಡು ಬಂದಿದೆ. And explains God's timetable. ದೇವರ ಒಂದು ಸಮಯದ ಪಟ್ಟಿ ಎಲ್ಲ ಸಮಯ ಪಟ್ಟಿ ಅಂತ ಟೈಮ್ ಟೇಬಲ್ ವಿವರಿಸಿದ್ದಾಳೆ. Amen. Everything timetable he explained. ದೇವದೂತನು ಬಂದು Antichrist rule also he explained. ದಾನಿಯೇಲ ಪ್ರಾರ್ಥನೆ ಕೇಳಿ ದೇವದೂತನು ಎಲ್ಲ ಸಮಯಗಳು ಹೆಂಗೆ ದೇವರ ವಿಷಯಗಳಿರ್ತವೆ, ಸಮಯದಲ್ಲಿ ಏನೇನಾಗುತ್ತವೆ ಟೈಮ್ ಟೇಬಲ್ ಕೊಡ್ತಾ ಅಂತ್ಯಕ್ರಿಸ್ತನ ಪರಿಪಾಲನೆ ಕೂಡ ಯಾವಾಗ ಬರುತ್ತದೋ ಎಲ್ಲ ಕೂಡ ಆತನಿಗೆ ಬಯಲ್ಪಡಿಸಿದ್ದಾನೆ. ಅರೆ ಓಲ್ಡ್ ಟೆಸ್ಟ್ಮೆಂಟ್ದಲ್ಲಿ ಅಷ್ಟು ವಿವರಿಸಿದಾರೆ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ವಿವರಿಸೋದಿಲ್ಲವೋ? ಹಳೆ ಒಡಂಬಡಿಕೆದಲ್ಲಿ ಅಷ್ಟು ದೇವದೂತನ ಕಳಿಸಿ ವಿವರಿಸಿದ್ದಾನೆ ಅಂದ್ರೆ ಹೊಸ ಒಡಂಬಡಿಕೆದಲ್ಲಿ ವಿವರಿಸದಿಲ್ಲವೋ? ನನಗೆ ಗೊತ್ತಾಗಿಲ್ಲಪ್ಪ, ಸಡನ್ ಆಗಿ ಸತ್ತೋಗ್ಬಿಟ್ರೆ ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ ಜನರು. ನಾನು ಗೊತ್ತಾಗ್ಲಿಲ್ಲಪ್ಪ, ಸಡನ್ ಆಗಿ ಮನೆಯಲ್ಲಿ ಸತ್ತೋದ್ರಂತ. ಹೆಂಗ ನಿನಗೆ ಗೊತ್ತಾಗೋದಿಲ್ಲ? ದೇವರಲ್ಲಿ ಇದೀರಿ ನೀವು. ಹಲ್ಲೆಲೂಯಾ. ನಿಧಿ ಆಗಿದ್ದ ನಿನಗೆ ಹೇಗೆ ಗೊತ್ತಾಗಲಿಲ್ಲ? Why that incident will happen? ಯಾಕೆ ಆ ಒಂದು ಘಟನೆ ಆಗಿದೆ? Why there will be loss to your family? ಯಾಕೆ ನಿನ್ನ ಕುಟುಂಬದಲ್ಲಿ ಆ ಒಂದು ನಷ್ಟ ಬಂತು? Why loss in finances? ಯಾಕೆ ಆರ್ಥಿಕ ವಿಷಯದಲ್ಲಿ ಆ ಕಷ್ಟ ಬಂತು, ಲಾಸ್ ಆಗಿದೆ, Why you ನಷ್ಟ lost ಬಂತು? job? ನೀವು ಯಾಕೆ ಕೆಲಸವನ್ನು ಕಳೆದುಕೊಂಡಿದಿ? Why families are divided? ಯಾಕೆ ಕುಟುಂಬಗಳು ಮುರಿದು ಹಾಕಲ್ಪಟ್ಟಿದೆ? You are not ready to hear. ನೀನು ದೇವರ ಸಮಯದಲ್ಲಿ ಸ್ವರ ಕೇಳುವುದಕ್ಕೆ ಆಗಲಿಲ್ಲ. God told to Daniel about all the timetable. ದೇವರು ದಾನಿಯೇಲನಿಗೆ ಪ್ರತಿ ಹೆಜ್ಜೆಗೂ ಏನೇನಾಗುತ್ತದೋ ಭವಿಷ್ಯತ್ತು ಕುರಿತು ಎಲ್ಲ ಕುರಿತು ಆತನ ಟೈಮ್ ಟೇಬಲ್ ಕೊಟ್ಟು ಅಂತ್ಯಕ್ರಿಸ್ತನ ದಿವಸಗಳು ಕೂಡ God spoke to Abraham. He is going to destroy Sodom and Gomorrah, the place of his brother's son. ದೇವರು ಅಬ್ರಹಾಮನಿಗೆ ಹೇಳಿದ್ದಾನೆ, ನಾನು ನಿನ್ನ ಸಹೋದರನ ಮಗನಿರುವಂತ ಲೋತನಿರುವಂತ ಆ ಸೊದೋಮ ಗೊಮೋರ ಸ್ಥಳವನ್ನು ನಾನು ನಾಶಪಡಿಸ್ತಾ ಇದ್ದೇನೆ ಅಂತ ಹೇಳಿದನು. When God said, he started interceding. ದೇವರು ಹೇಳಿದ ಕೂಡಲೇ ಲೋತನಕ್ಕಾಗಿ ಅಬ್ರಹಾಮನು ಪ್ರಾರ್ಥಿಸಿದ. ದೇವರು ನಾಶ ಮಾಡ್ತಾನೆ ಅಂದ ಕೂಡಲೇ ಒಳ್ಳೇದಾಯ್ತು, ಇವ್ರು ನಮ್ಮನ್ನು ಬಿಟ್ಟು ಹೋಗಿದಾರಲ್ಲ, ಇವ್ರು ನಾಶ ಆಗ್ಬೇಕಂತ ಹೇಳಿಲ್ಲ. ದೇವರು ನಾಶಪಡಿಸ್ತಾನ ಅಂದ ಕೂಡಲೇ ಇರ್ಲಿ ಬಿಡಿ, ಲೋತನ ಬಿಟ್ಟು ಹೋಗಿದ್ದಾನಲ್ಲ ಇವ್ನು, ನನಗೆ ಇವ್ನು ನನಗೆ ಬಿಟ್ಟು ಹೋಗಿದ್ದಾನೆ, ಅದಕ್ಕಾಗಿ ಇವನಿಗೆ ನಾಶ, ನಂಬಿಕೆ is worthy for destruction ಅಂತ ಹೇಳಿಲ್ಲ. ಇವನು ನಾಶನಕ್ಕೆ ಯೋಗ್ಯನ ಬಿಡು, ನಂಬಿಗಸ್ತನಲ್ಲ ಅಂತ ಬಿಟ್ಟಿಡಿಲ್ಲ. He prayed. ಆತನು ಪ್ರಾರ್ಥನೆ ಮಾಡಿದ್ದಾನೆ ಅಬ್ರಹಾಮನು. He prayed and rescued his brother's son and his wife and children. ದೇವರು ಅಬ್ರಹಾಮನು ತನ್ನ ಅಣ್ಣನ ಮಗನ ಲೋತನನ್ನು, ಆತನ ಹೆಂಡತಿಯನ್ನು, ಮಕ್ಕಳನ್ನು ಆ ಸಮಯದಲ್ಲಿ ಕಾಪಾಡಿದ್ದಾನೆ. You are God's people. How can God want to speak to you? ನೀವು ದೇವರ ಮಕ್ಕಳು, ದೇವರು ನಿಮ್ಮ ಸಂಗಡ ಮಾತನಾಡೋದಿಲ್ಲ. You are thinking that I don't have any responsibility in God. ನೀ ಅನ್ಕೊಂತ ಇದೆ ನನಗೂ ಏನು ದೇವರ ಬಾಧ್ಯತೆ ಕೊಟ್ಟಿಲ್ಲ, ಬಾಧ್ಯತೆ. If you don't take any responsibility, how can God give some work? ದೇವರು ನೀನು ಬಾಧ್ಯತೆ ತೆಗೆದುಕೊಳ್ಳದೇ ಇದ್ರೆ ದೇವರು ಹೇಗೆ ನಿನಗೆ ಬಾಧ್ಯತೆ ಕೊಡ್ತಾನೆ? If you are not involving in the work of God, how can God will speak to you? ದೇವರ ಸಂಗಡ ದೇವರ ಕೆಲಸದಲ್ಲಿ ನೀನು ಭಾಗವಹಿಸದೇ ಇದ್ರೆ ದೇವರು ಹೇಗೆ ಮಾತನಾಡ್ತಾನೆ? He said, God told to Daniel, from now onwards, know your future and learn to how to pray. ಆಗ ದಾನಿಯೇಲನಿಗೆ ದೇವದೂತ ಹೇಳಿದ್ದೇನೆಂದ್ರೆ, ಇದೆಲ್ಲ ಭವಿಷ್ಯತ್ತು ಹಿಂಗಿರುತ್ತದೆ, ಯಾವ ಸಮಯದಲ್ಲಿ ಹೆಂಗ ಪ್ರಾರ್ಥನೆ ಮಾಡಬೇಕು ಎಲ್ಲ ಲಿಸ್ಟ್ ಎಲ್ಲ ಕೂಡ ಹೇಳಿದ್ದಾರೆ. Amen. Amen. Hallelujah. Hallelujah. Hebrews 11 chapter 1 verse said, ಹಿಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, faith is a substance of things hoped for. ವಿಶ್ವಾಸವನ್ನುವಂಥದ್ದು ನಿರೀಕ್ಷಿಸುವಂತ ವಿಷಯಗಳಿಗೆ ನಿಜ ಸ್ವರೂಪವಾಗಿದೆ. Evidence of things not seen. ಕಾಣದೇ ಇರುವಂತ ವಿಷಯಗಳನ್ನು ನೋಡುವಂತ ರುಜುವಾಗಿದೆ. This is the best definition of the faith. ವಿಶ್ವಾಸಕ್ಕೆ ಇದು ಬಹಳಷ್ಟು ಚೆನ್ನಾಗಿರುವಂತ ಒಂದು ಡೆಫಿನಿಷನ್ ಆಗಿದೆ. What substance you hoped for, that is faith. ನೀನು ಯಾವ ವಿಷಯಕ್ಕಾಗಿ ಎದುರು ನೋಡ್ತಾ ನಿರೀಕ್ಷಿಸುತ್ತಾ ಇದೆಯೋ ಅದು ನಿಜ ರೂಪಕ್ಕೆ ತರುವಂತದೇ ವಿಶ್ವಾಸವು. Faith is evidence of things unseen. ಕಾಣದೇ ಇರುವಂತ ವಿಷಯಗಳ ರುಜುವೇ ವಿಶ್ವಾಸ. Amen. Amen. That's what Bible says. ಅದೇ ಸತ್ಯವೇದ. This is the best definition of faith. ಈ ವಿಶ್ವಾಸಕ್ಕೆ ಇದು ಬಹಳಷ್ಟು ಒಳ್ಳೆ ಒಂದು ಡೆಫಿನಿಷನ್. ಚೆನ್ನಾಗಿ ಕೇಳ್ರಿ. Faith is of the human spirit. ವಿಶ್ವಾಸವನ್ನುವಂಥದ್ದು ಆತ್ಮದಿಂದ ಬರುವಂತ, ಮನುಷ್ಯನ ಆತ್ಮದಿಂದ ಬರುವಂತ ವಿಷಯವಾಗಿದೆ. ನಿನ್ನ ಮೈಂಡ್ದಿಂದ ಬರುವಂತದಲ್ಲ. ನನಗೆ ವಿಶ್ವಾಸ ಇಲ್ಲ ಅಂತ ಹೇಳ್ಬೇಡ, ಮನಸ್ಸಿನಲ್ಲಿ ಆಲೋಚನೆ ಮಾಡಬೇಡ. If you are believed Jesus Christ is God and confess Jesus Christ is Lord of your life, you have a faith. ನೀನು ಯೇಸು ಕ್ರಿಸ್ತನ ಕರ್ತನ ಒಡೆಯನೆಂದಾಗ ನಿನ್ನ ಆತ್ಮದೊಳಗೆ ವಿಶ್ವಾಸವಿದೆ.
Because Bible says faith is of the human spirit, comes from God. ಸತ್ಯವೇದ ಹೇಳುತ್ತದೆ ದೇವರಿಂದ ಬರುವಂತ ವಿಶ್ವಾಸವನ್ನು ಅಂತದ್ದು ದೇವರಿಂದ ನಿನ್ನ ಆತ್ಮಕ್ಕೂ ಬಂದಿರುವಂತದ್ದು. That's what Paul said, we have the same spirit of faith. ಅದಕ್ಕಾಗಿ ಪೌಲನು ಹೇಳ್ತಾನೆ ಆ ಪಿತರಗಳಿಗೆ ಹಿರಿಯವರಿಗೆ ಇರುವಂತ ಅದೇ ನಂಬಿಕೆ ವಿಶ್ವಾಸವು ನಮ್ಮಲ್ಲಿ ಸಹ ಇದೆ. Amen. I tell you, no carnal man define faith. ಶಾರೀರಿಕ ಮನುಷ್ಯನು ವಿಶ್ವಾಸವನ್ನು ವಿವರಿಸುವುದಕ್ಕೆ ಆಗುವುದಿಲ್ಲ. Hebrews 11:2 says, ಹೆಬ್ರಿ 11:2 ಹೇಳುತ್ತದೆ, by it our elders obtain good report. ಈ ಒಂದು ವಿಶ್ವಾಸದಿಂದ ಅವರು ಒಳ್ಳೆ ಸುದ್ದಿಯನ್ನು ಪಡೆದುಕೊಂಡಿದ್ದಾರೆ, ಒಳ್ಳೆಯ ಕಾರ್ಯಗಳನ್ನು ಹೊಂದಿಕೊಂಡಿದ್ದಾರೆ. Our elders who search the scriptures, they earned good report. ನಮ್ಮ ಪಿತೃಗಳು ಹಿರಿಯರು ಯಾರು ದೇವರ ವಾಕ್ಯಗಳನ್ನು ಹುಡುಕಿದಾರೋ ಅವರೆಲ್ಲರೂ ಕೂಡ ಒಳ್ಳೆ ರಿಪೋರ್ಟ್ ಪಡೆದುಕೊಂಡಿದ್ದಾರೆ. Like Daniel, like David, like Abraham, ದಾನಿಯೇಲನು, ಅಬ್ರಹಾಮನು, good report. ದಾನಿಯೇಲನು, ಅಬ್ರಹಾಮನು ಮತ್ತೆ ಮೋಶೆ ಎಲ್ಲರನ್ನು ನೋಡುವಾಗ ಅವರು ದೇವರ ವಾಕ್ಯಗಳಿಂದ ಅವರು ವಿಶ್ವಸಿಸಿ ಹಂಗೆ ಕಾರ್ಯ ಮಾಡಿ ಅವರು ಒಳ್ಳೆ ರಿಪೋರ್ಟ್ ಪಡೆದುಕೊಂಡಿದ್ದಾರೆ. We too also must get good report. ನಾವು ಕೂಡ ಒಳ್ಳೆ ಸುದ್ದಿಯನ್ನು ದೇವರ ವಿಷಯಗಳನ್ನು ಮಾಡಿ ಒಳ್ಳೆ ಸುದ್ದಿಯನ್ನು ಪಡೆದುಕೊಳ್ಳಬೇಕು. Amen. Amen. Hallelujah. Hallelujah. Third word said, 3ನೇ ವಚನ ಹೇಳುತ್ತದೆ, through faith we understand the worlds were framed by the word of God. ದೇವರ ವಾಕ್ಯದಿಂದಲೇ ಪ್ರಪಂಚಗಳೆಲ್ಲ ಕೂಡ ನಿರ್ಮಿತವಾಗಿದೆ ಎಂದು ಅರ್ಥವಾಗುತ್ತದೆ. Amen. Amen. So the things which are seen were not made of the things which do appear. ಕಾಣಿಸುವಂತ ವಿಷಯಗಳಿಂದ ಕಾಣಿಸುವಂತ ವಿಷಯಗಳು ಮಾಡಲ್ಪಟ್ಟಿಲ್ಲ. Other translation says, ಇನ್ನೊಂದು ಭಾಷಾಂತರದಲ್ಲಿ ನೋಡುವಾಗ they framed the word in their age, in their era, in their timings. ಅವರವರು ಅವರ ಸಮಯಗಳಲ್ಲಿ, ಅವರ ಯುಗಗಳಲ್ಲಿ, ಅವರ ಸಂತತಿಯಲ್ಲಿ ಅವರೇ ಅವರ ಪ್ರಪಂಚವನ್ನು ಅವರು ನಿರ್ಮಿಸಿಕೊಂಡಿದ್ದಾರೆ. That's what Bible says. ಅದೇ ಸತ್ಯವೇದ ಹೇಳುತ್ತದೆ. They gave the shape to their world. ಅವರ ಪ್ರಪಂಚವು ಅವರು ಇರುವಂತ ಸಮಯದಲ್ಲಿ ಅವರ ಪ್ರಪಂಚವನ್ನು ಅವರೇ ರೂಪ ಮಾಡಿಕೊಂಡಿದ್ದಾರೆ. They gave shape to their world, how that has to go in their direction. ಅವರ ಮಾರ್ಗದಲ್ಲಿ ಹೇಗೆ ಹೋಗಬೇಕೋ ಅವರೇ ಅವರ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. That means ಅದರರ್ಥ you have to give your direction to your family. ನಿನ್ನ ಕುಟುಂಬಕ್ಕೆ ನೀನು ಮಾರ್ಗವನ್ನು ಕೊಡಬೇಕು. ನಿನ್ನ ಕುಟುಂಬ ಹೆಂಗಿರಬೇಕು, ನೀನು ಡೈರೆಕ್ಷನ್ ಕೊಡಬೇಕು. ನೀನು ಕುಟುಂಬ ಹೆಂಗಿರಬೇಕು, ನೀನು ಮಾರ್ಗವನ್ನು ಕೊಡಬೇಕು, ಮಾರ್ಗವನ್ನು ಸೂಚಿಸಬೇಕು, ಹಿಂಗಿರಬೇಕು ದೇವರಲ್ಲಿ ಎಂದು. ಸುಮ್ಕೆ ಆಲೋಚನೆ ಮಾಡೋದಲ್ಲ, ಹಿಂಗಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಸುಮ್ಮನೆ ಹಿಂಗಿದ್ರೆ ಇರ್ತದೆ ಹಂಗಿದ್ರೆ ಅನ್ನೋದಲ್ಲ. We have to give the direction. That's what Bible says. They framed their world. ಅವರ ಪ್ರಪಂಚವನ್ನು ಅವರು ರೂಪಿಸಿಕೊಂಡಿದ್ದಾರೆ. They gave direction. ಅವರೇ ಈ ಮಾರ್ಗದಲ್ಲಿ ಇರಬೇಕು, ದೈವಿಕ ಮಾರ್ಗದಲ್ಲಿ ಅಂತ ಅವರು ಮಾರ್ಗವನ್ನು ತೋರಿಸಿ ಅವರು decided to go in their direction. ಅವರು ನಿರ್ಣಯ ಮಾಡಿದ್ದಾರೆ ತಮ್ಮ ಮಾರ್ಗದಲ್ಲೇ ಹೋಗಬೇಕಂತ, ವಾಕ್ಯದ ಮಾರ್ಗದಲ್ಲೇ. They did something and given shape to their age, to their era, to their time. ಅವರ ಸಮಯದಲ್ಲಿ, ಅವರ ಕಾಲದಲ್ಲಿ, ಅವರ ಜೀವನಗಳಿಗೆ ಅವರೇ ರೂಪವನ್ನು ರೂಪಿಸಿಕೊಂಡಿದ್ದಾರೆ. They used their time. ಅವರು ಅವರ ಸಮಯವನ್ನು ಉಪಯೋಗಿಸಿಕೊಂಡಿದ್ದಾರೆ. They used their season of life. ಅವರ ಕೊಡಲ್ಪಟ್ಟಿರುವಂತಹ ಜೀವವನ್ನು ಅವರು ಉಪಯೋಗಿಸಿದ್ದಾರೆ. ಜೀವನವನ್ನು ಉಪಯೋಗಿಸಿದ್ದಾರೆ. Their life at that time. ಆ ಸಮಯಗಳಲ್ಲಿ ಅವರ ಜೀವನವನ್ನು ಸರಿಯಾಗಿ ರೂಪಿಸಿಕೊಂಡು ಕಟ್ಟಿಕೊಂಡಿದ್ದಾರೆ. They decided what life they are going to live. ಅವರೇ ತೀರ್ಮಾನ ಮಾಡಿದ್ದಾರೆ ಎಂತ ಜೀವನ ಜೀವಿಸಬೇಕೆಂದು. They decided what their time would be. ಅವರ ಸಮಯವು ಯಾವುದು, ಯಾವ ಸಮಯದಲ್ಲಿ ಏನು ಮಾಡಬೇಕಂತ ಅವರು ತೀರ್ಮಾನ ಮಾಡಿದ್ದಾರೆ. Amen. Amen. Hallelujah. Hallelujah. ಸುಮ್ಕೆ ನಾನು ಸತ್ತು ಹೋಗ್ತೀನಿ ಅಂತ ಹೇಳೋದಲ್ಲ. ಬರೇ ಸುಮ್ಮನೆ ಏನನ್ನಾದ್ರೆ ನನ್ನ ಕಷ್ಟ ಬಂದ್ರೆ ಸತ್ತು ಹೋಗ್ಬಿಡ್ತೀನಿ ನಾನು. If anything happens, small things, ನಾನು ಸತ್ತು ಹೋಗ್ತೀನಿ, I will die ಅಂತ ಹೇಳ್ತಾರೆ. ಒಂದು ದಿವಸ ಒಪ್ಪತ್ತು ಊಟ ಇಲ್ಲದೆ ಸತ್ತು ಹೋಗ್ಬಿಡ್ತೀನಿ. ಅವನು ಏಷಾವ್ ಹಂಗೆ ಹೇಳಿದಾನೆ. ಏಷಾವ್ ಹಂಗೆ ಒಂದು ಒಪ್ಪತ್ತು ಒಪ್ಪಟ್ಟು ಊಟ ಇಲ್ಲದಂಗೆ ಇದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ. ಬೇಕಾದ್ರೆ ಜ್ಯೇಷ್ಠತ್ವ ಮಾರ್ಕೊಂಡ್ಬಿಡ್ತೀನಿ. ಜ್ಯೇಷ್ಠತ್ವ ಮಾರ್ಕೊಂತೀನಿ, ಬೇಡ ಒಪ್ಪತ್ತು ಊಟಕ್ಕೆ. Are you with me what I'm saying? ಹೇಳೋದು ಮೋಸೆ ದೇವರ ಹತ್ರ ಸಹವಾಸ ಮಾಡುವಾಗ 40 ದಿವಸಗಳು ಊಟ ಇಲ್ಲದೆ ಇದ್ದಾನೆ, ನೀರು ಊಟ ಇಲ್ಲದೆ. ಮೋಶೆ ದೇವರ ಹತ್ರ ಸಹವಾಸ ಮಾಡುವಾಗ 40 ದಿವಸಗಳು ಊಟ ಇಲ್ಲ, ನೀರಿಲ್ಲ, ಒಂದೊಪ್ಪತ್ತು ಊಟ ಇಲ್ಲದೆ ತನ್ನ ಜ್ಯೇಷ್ಠತ್ವವನ್ನು ಮಾರ್ಕೊಂಡ್ಬಿಟ್ಟಿದ್ದಾನೆ. ಒಂದೊಪ್ಪತ್ತು ಊಟ ಇಲ್ಲದೆ he sold his first born. ವಿಶ್ವಾಸಕ್ಕೆ ಇರ್ತಾರೆ, ಒಂದೊಪ್ಪತ್ತು ಊಟ ಬಿಡಕ್ಕೆ ರೆಡಿ. ವಾರಕ್ಕೆ ಒಂದೊಪ್ಪತ್ತು, ಶನಿವಾರ 1 ಗಂಟೆವರೆಗೆ ಊಟ ಬಿಡಕ್ಕೆ ರೆಡಿ ಇರೋದಿಲ್ಲ. ಶನಿವಾರ 1 ಗಂಟೆವರೆಗನ್ನ ಒಂದೊಪ್ಪತ್ತು ಅಷ್ಟೇ, ಒಂದೊಪ್ಪತ್ತು. ಮುಂಜಾನೆ ಬ್ರೇಕ್ಫಾಸ್ಟ್ ಅಷ್ಟೇ, ಮಧ್ಯಾಹ್ನ ಕರೆಕ್ಟ್ ಊಟ ಮಾಡ್ತೀರಿ. ಆ 1 ಊಟಕ್ಕೆ ಕೂಡ ಆದ್ರೆ ಕೂಡ ಬಿಡಕ್ಕೆ ರೆಡಿ ಇಲ್ಲ. ಯಾರಾದರೂ ಏನಾದರೂ ಕೂಡ ದೊಡ್ಡ ಮನೆಯಲ್ಲಿ ಅಪಘಾತ ಆಗಿದ್ರೆ ಅವಾಗ ಬಿಡ್ತೀರಿ ಊಟ. ದೊಡ್ಡ ಅಪಘಾತ ಮನೆಗಳಲ್ಲಿ ಆಗುವಾಗ ಅವಾಗ ನೀವು ಊಟ ಬಿಡ್ತೀರಿ.
ಅದು ವೇಸ್ಟ್ ಅದು. ಅದು ಅವಾಗ ವ್ಯರ್ಥ, ಸಮಯ ಮುಗಿತು, ಗತಿಸಿ ಹೋಗಿದೆ. ಹಲ್ಲೆಲೂಯಾ. ಎಲ್ಲ ಆರಾಮಾಗಿ ನಡುವಾಗಲೇ ದೇವರ ಮಂದಿರದಲ್ಲಿ ನೀನು ಇರಬೇಕು. ಎಲ್ಲವೂ ಕೂಡ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾಗಲೇ ದೇವರ ಮಂದಿರದಲ್ಲಿ ನೀನು ಸಮಯವನ್ನು ಕಳೆಯಬೇಕೆ. ಆಮೆನ್, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವಾಗಲೂ ಚೆನ್ನಾಗಿ ನಡೆಯುವಾಗಲೇ ಸಭಾಪಾಲಕರ ಹಿಂದೆ ಇರಬೇಕು ನೀವು. ದೇವ ಚೆನ್ನಾಗಿರುವಾಗಲೇ ಸಭಾಪಾಲಕರ ಹಿಂದೆ ಇರಬೇಕು. ಏನನ್ನ ಅಪಘಾತ ಆದಾಗ ಬಂದು ನಿಂದಿರೋದಲ್ಲ, ಎಲ್ಲ ಅಪಘಾತ ಅವರ ಸಲುವಾಗಿ ನಾವು ನಿಂದಿರಬೇಕು. ಎಲ್ಲ ಅಪಘಾತ ಆಗಿದ್ದಾಗ ದೈವ ಮನುಷ್ಯನ ಹತ್ರ ನಮ್ಮ ಕುಟುಂಬದಲ್ಲಿ, ನಮ್ಮ ಪ್ರಿಯಕರಲ್ಲಿ ಯಾವುದೇ ಕೆಟ್ಟ ವಿಷಯಗಳು ಸಂಭವಿಸದಂತೆ ಸಮಯ ಸಿಗುವಾಗಲೇ ದೇವರ ಮಂದಿರದಲ್ಲಿರಿ. ಸಮಯದಲ್ಲಿ ಸಮಯಕ್ಕೆ ತಕ್ಕ ಹಾಗೆ ಕುಟುಂಬದಲ್ಲಿ ಯಾವುದೇ ಅಪಘಾತ ಪ್ರೇರಕರಿಗೆ ಯಾರಿಗೆ ಏನು ಆಗೋದಕ್ಕೆ ಮುಂಚೆ ಊಟ ಬಿಡಕ್ಕೆ ರೆಡಿ ಆಗಿರಿ. ಯು ಬಿ ಇನ್ ದ ಹೌಸ್ ಆಫ್ ದ ಲಾರ್ಡ್. ಒಂದೊಪ್ಪತ್ತು ಶನಿವಾರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಯಾವಾಗಲೂ ತಿಂತಾನೆ ಇರ್ತೀರಿ, ತಿಂದು ಸತ್ತೋಗ್ಬೇಡ್ರಿ. Be in the presence of God. You can hear God. You can hear God. ದೇವರ ಸ್ವರವನ್ನು ಕೇಳುವುದಕ್ಕೆ ಆಗುತ್ತದೆ. Then you can rescue your family members. ಆವಾಗ ನಿನ್ನ ಕುಟುಂಬ ಜನರನ್ನು ಕಾಪಾಡಬಹುದು. Amen. Amen. Hallelujah. Hallelujah. Worlds are framed by the rhema of God. ಪ್ರಪಂಚಗಳು ದೇವರ ರೇಮ ವಾಕ್ಯದಿಂದ ಉಂಟು ಮಾಡಲ್ಪಡ್ತವೆ. ರೇಮ refers always spoken word. ರೇಮ ಅಂದ್ರೆ ಯಾವಾಗಲೂ ಬಾಯಿಂದ ಮಾತನಾಡಿಸಲ್ಪಡುವಂತ ವಾಕ್ಯ. That means ಅದರರ್ಥ my world by me were framed. ಸಭಾಪಾಲಕರ ಪ್ರಪಂಚವು ಸಭಾಪಾಲಕರ ಬಾಯಿ ಮಾತುಗಳಿಂದ ಸೃಷ್ಟಿಸಿಕೊಳ್ಳುತ್ತಾರೆ. How that will by speaking God's word. ಹೇಗ ಯಾವ ಮಾತುಗಳು ದೇವರ ವಾಕ್ಯಗಳನ್ನು ಮಾತನಾಡುವುದರಿಂದ ಉಂಟು ಮಾಡಲ್ಪಡುತ್ತವೆ. Using God's word. ದೇವರ ವಾಕ್ಯವನ್ನು ಉಪಯೋಗಿಸಿ ನಿರ್ಮಿಸಿಕೊಳ್ಳಬೇಕು. Through prophecy, what God spoke to you, through the word of God, what spoke to you when you are in prayer, use that words come to pass in you and your family members. ನೀನು ಪ್ರಾರ್ಥನೆಯಲ್ಲಿ ಇರುವಾಗ, ನೀನು ದೇವರ ಸಹವಾಸದಲ್ಲಿ ವಾಕ್ಯ ಓದ್ತಾ ಇರುವಾಗ ದೇವರು ಮಾತನಾಡುವಂತಹ ಪ್ರವಚನವನ್ನು ಪಡೆದುಕೊಂಡು ನೀನು ಬಾಯಿಂದ ಹೇಳುತ್ತಾ ನೀನು ಅದನ್ನು ಪ್ರತ್ಯಕ್ಷವಾಗುವಂತೆ ಮಾಡಿಕೊಳ್ಳಬೇಕು. Always pronounce what God's word says about you. ದೇವರ ವಾಕ್ಯವು ನಿನ್ನ ಕುರಿತು ಏನು ಹೇಳುತ್ತದೋ ಬಾಯಿಂದ ಹೇಳು. Say that I am not sick. ಹೇಳು, ನಾನು ರೋಗಿ ಅಲ್ಲ, ರೋಗ. Say that my family chosen by God. ನನ್ನ ಕುಟುಂಬವು ದೇವರಿಂದ ಆರಿಸಲ್ಪಟ್ಟಿದೆ. We don't see failure in our family. ನಮ್ಮ ಕುಟುಂಬದಲ್ಲಿ ಯಾವ ಸೋಲು ನೋಡುವುದಿಲ್ಲ. We are always success. ನಾವು ಯಾವಾಗಲೂ ಸಫಲತೆ ಹೊಂದಿದವರು ಅಂತ ಹೇಳಬೇಕು. Take time, speak the word to you and your family members. ನಿನ್ನ ಕುಟುಂಬ ಜನರು ಮಾತನಾಡ್ರಿ ದೇವರ ವಾಕ್ಯವನ್ನು. You construct through the rhema. ದೇವರು ಕೊಟ್ಟಿರುವಂತ ಪ್ರಕಟಣೆ, ಆ ಒಂದು ಬಾಯಿ ಮಾತುಗಳಿಂದ ವಾಕ್ಯವನ್ನು ನೀನು ಬಾಯಿಯಿಂದ ಹೇಳಬೇಕು. Your word by speaking God's word. ದೇವರ ವಾಕ್ಯವು ನಿನ್ನ ಬಾಯಿಯಿಂದ ಮಾತನಾಡುತ್ತಾ ನಿನ್ನ ಪ್ರಪಂಚವನ್ನು, ನಿನ್ನ ಸ್ಥಿತಿಯನ್ನು ನೀನು ರೂಪಿಸಿಕೊಳ್ಳಬೇಕು. When you always focus on God, you will know timetable of your family. ದೇವರ ಮೇಲೆ ಫೋಕಸ್ ಮಾಡ್ತಾ ಇರುವಾಗ ನಿನಗೆ ಗೊತ್ತಾಗುತ್ತದೆ ಯಾವ ಸಮಯ ದೇವರ ಸಮಯ ನಿನ್ನ ಜೀವನದಲ್ಲಿ ಕುಟುಂಬದಲ್ಲಿ ಎಂದು. ಯಾವಾಗ ಅವನು ಸಾತಾನು ಬರ್ತಾನೆ, ಯಾವಾಗ ಹೋಗ್ತಾನೆ ಗೊತ್ತಾಗ್ತದೆ. ಯಾವಾಗ ದೆವ್ವಗಳು ಬರ್ತಾವೆ, ಯಾವಾಗ ಹೋಗ್ತಾವೆ ಗೊತ್ತಾಗ್ತದೆ. ಅವಾಗ ಗೊತ್ತಾಗುತ್ತದೆ ನಿನಗೆ ಯಾವ ದೆವ್ವಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಯಾವಾಗ ಸಾತಾನು ವಿಷಯಗಳಾಗುತ್ತವೆ ಎಂದು. ಇಲ್ಲದಿದ್ರೆ ಅವನು ಯಾವಾಗ ಬರ್ತಾನೆ, ಯಾವಾಗ ಏನು ಗೊತ್ತಾಗೋದಿಲ್ಲ. ಇಲ್ಲ ಅಂದ್ರೆ ನಿನ್ಗೆ ಯಾವ್ದು ಸಾತಾನೆ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಏನ್ ಮಾಡ್ತಾನೋ. ಯಾವಾಗ ಟೈಮ್ ಟೇಬಲ್ ಕೊಟ್ಟಿದ್ದಾನೆ, ಅಂತ್ಯಕ್ರಿಸ್ತ ಪರಿಪಾಲನೆ ಯಾವಾಗ ಬರ್ತದೆ ಅಂತಂದ್ರೆ ದಾನಿಯೇಲನಕ್ಕೂ ದೇವರು ದೇವದೂತರು ಕಳಿಸಿ ಅಂತ್ಯಕ್ರಿಸ್ತನ ಪರಿಪಾಲನೆ ಯಾವಾಗ ಬರ್ತದೋ ಕೂಡ ಟೈಮ್ ಟೇಬಲ್ ನಲ್ಲಿ ಕೊಟ್ಟಿದ್ದಾನೆ. ಯಾವಾಗ ಸಾತಾನು ಬಂದು ನಿಮ್ಮ ಕುಟುಂಬಗಳನ್ನು ಮುಟ್ಟಕ್ಕೆ ಬರ್ತಾನೆ ಅಂತ ಗೊತ್ತಾಗಿ ಇಮಿಡಿಯೇಟ್ಲಿ ಯು ವಿಲ್ ಕರ್ಸ್, ಯು cast them out. ಸಾತಾನ ವಿಷಯಗಳು ಏನಾದರೂ ಕೂಡ ನಿಮ್ಮ ಕುಟುಂಬದಲ್ಲಿ ಆಗದಂತೆ ಗೊತ್ತು ಮಾಡ್ಕೊಂಡು ಅದನ್ನು ಶಪಿಸಿ ಅದನ್ನು ಕಟ್ ಆಫ್ ಮಾಡಬೇಕು. Because we are seed of Abraham. ಯಾಕಂದ್ರೆ ನೀವು ಅಬ್ರಹಾಮನ ಸಂತತಿ, ನಾವು ಅಬ್ರಹಾಮನ ಸಂತತಿ. We are not ordinary people. ನಾವು ಸಾಧಾರಣ ಜನರಲ್ಲ. We are joint heirs with Christ. ಕ್ರಿಸ್ತನೊಂದಿಗೆ ನಾವು ಸಹವಾರಸರು. We belong to heavenly assembly. ನಾವು ಪರಲೋಕದ ಅಸೆಂಬ್ಲಿಗೆ ಸಹವಾಸಕ್ಕೆ ಸೇರಿದವರು. Our names are registered in heaven. ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ಲಿಸ್ಟದಲ್ಲಿದೆ. So we decided what to happen in our house. ನಮ್ಮ ಮನೆಯಲ್ಲಿ ಏನು ಆಗಬೇಕು ನಾವು ನಿರ್ಣಯ ಮಾಡಬೇಕು. Amen. Amen. Hallelujah. Hallelujah. Without asking Abraham, God did not give the judgment to that place. ಅಬ್ರಹಾಮನ್ನು ಕೇಳದೆ ದೇವರು ಸೊದೋಮ ಗೊಮೋರಕ್ಕೆ ನ್ಯಾಯ ತೀರ್ಪು ಮಾಡಲಿಲ್ಲ. After Abraham interceded, come to know the terms
with Abraham, then God destroyed that city. ದೇವರು ಅಬ್ರಹಾಮನು ದೇವರೊಂದಿಗೆ ವಿಜ್ಞಾಪನೆ ಮಾಡಿದ ನಂತರ, ದೇವರು ಅಲ್ಲಿ ಮಾತುಕತೆಲ್ಲ ಆಗಿದ ನಂತರ, ಎಲ್ಲ ಮುಗಿದ ನಂತರ ಅವಾಗ ನಾಶಪಡಿಸಿದ್ದಾನೆ. I tell you, we decided what to happen in our family. ನಮ್ಮ ಕುಟುಂಬದಲ್ಲಿ ಏನು ಆಗಬೇಕು ನಾವೇ ತೀರ್ಮಾನ ಮಾಡಬೇಕು. We decided what to happen in our city. ನಮ್ಮ ಪಟ್ಟಣದಲ್ಲಿ ಏನು ಆಗಬೇಕು ನಾವು ತೀರ್ಮಾನ ಮಾಡಬೇಕು. How we got to use words. ನಾವು ದೇವರ ವಾಕ್ಯಗಳನ್ನು ಉಪಯೋಗಿಸಬೇಕು. Then only we can reign in life. ಹಾಗೆಯೇ ಅವಾಗೇ ನಾವು ನಮ್ಮ ಜೀವನದಲ್ಲಿ ಪರಿಪಾಲಿಸುತ್ತೇವೆ. That's what Bible says, Romans 5:17, to establish your world we have received gift of righteousness, abundance of grace to reign in life. ರೋಮ 5:17ನೇ ವಚನದಲ್ಲಿ ಹೇಳುತ್ತದೆ, ನಮಗೂ ದೇವರಿಂದ ಅಬೌಂಡೆನ್ಸ್ ಗ್ರೇಫ್, ಅತ್ಯಧಿಕವಾಗಿರುವಂಥ ಕೃಪೆ ಮತ್ತೆ ದೇವರ ನೀತಿ ವರವಾಗಿ ಬಹುಮಾನವಾಗಿ ಕೊಡಲ್ಪಟ್ಟಿದೆ. To reign in life. ನಮ್ಮ ಜೀವನದಲ್ಲಿ ಪರಿಪಾಲಿಸುವಂತೆ ದೇವರ ನೀತಿ ಬಂದಿದೆ, ಮತ್ತೆ ಅತ್ಯಧಿಕವಾಗಿರುವಂಥ ತನ್ನ ಕೃಪೆ ಕೂಡ ನಮಗಿದೆ. ಏನು ಪರಿಪಾಲಿಸಕ್ರಿ, ಏನಿಲ್ಲ ಪರಿಪಾಲಿಸಕ್ರಿ ನನಗೆ ಅಂತ ಹೇಳ್ಬೇಡ. ಏನು ಪರಿಪಾಲಿಸ್ಬೇಕ್ರಿ, ಏನಿಲ್ಲ ಅನ್ಬೇಡ. To establish your family. ನಿನ್ನ ಕುಟುಂಬವನ್ನು ಸ್ಥಿರಪಡಿಸುವುದಕ್ಕೆ. Amen. Amen. To see good in your family. ನಿನ್ನ ಕುಟುಂಬದಲ್ಲಿ ಒಳ್ಳೆಯದಾಗುವಂತೆ. Don't allow bad things to happen. ಕೆಟ್ಟ ವಿಷಯಗಳು ಆಗುವಂತೆ ಅನುಮತಿಸಬೇಡ. Don't allow bad things to happen to your city. ನಿನ್ನ ಪಟ್ಟಣದಲ್ಲಿ ಕೆಟ್ಟ ವಿಷಯಗಳು ಆಗುವಂತೆ ಅನುಮತಿಸಬೇಡ. Amen. You are responsible to your family. You are responsible to your place. ನಿನ್ನ ಕುಟುಂಬಕ್ಕೆ, ನಿನ್ನ ಸ್ಥಳಕ್ಕೆ ನೀನು ಬಾಧ್ಯಸ್ಥನು. We received a gift of righteousness, abundance of grace to reign in life. ನಮ್ಮ ಜೀವನದಲ್ಲಿ ಪರಿಪಾಲಿಸುವಂತೆ ನಾವು ದೇವರಿಂದ ದೇವರ ನೀತಿಯನ್ನು ಹೊಂದಿಕೊಂಡಿದ್ದೇವೆ, ಅತ್ಯಧಿಕವಾಗಿರುವಂಥ ತನ್ನ ಕೃಪೆಯನ್ನು ಕೂಡ ಪಡೆದುಕೊಂಡಿದ್ದೇವೆ. We are reigning in His name. ನಾವು ಆತನ ಹೆಸರಿನಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪರಿಪಾಲಿಸುವಂತವರು. Forces of darkness are subdued by us. ನಮ್ಮಿಂದ ಕೆಟ್ಟ ಆತ್ಮಗಳೆಲ್ಲ ಕೂಡ ನಮ್ಮ ಕೆಳಗೆ ಇರುವಂತೆ, ನಮ್ಮ ಆಧೀನದಲ್ಲಿರುವಂತೆ ಮಾಡಿದ್ದಾನೆ ದೇವರು. In Christ we are absolutely victorious. ಕ್ರಿಸ್ತನಲ್ಲಿ ನಾವು ಸಂಪೂರ್ಣವಾಗಿ ಜಯಭರಿತರಾಗಿದ್ದೇವೆ. ಯೇಸು ಕ್ರಿಸ್ತನ ಹೆಸರು ಉಪಯೋಗ ಮಾಡಿದರೆ ತಪ್ಪದೆ ಆ ಕೆಟ್ಟ ಆತ್ಮಗಳೆಲ್ಲ ನೀನು ಹೇಳಿದಂಗೆ ಕೇಳುತ್ತವೆ. ಕೆಟ್ಟ ಆತ್ಮಗಳೆಲ್ಲ ಕೂಡ ಬಿಟ್ಟು ಹೋಗುವಂತೆ ನೀನು ಹೇಳಿದಂಗ ಅವು ಒಳಗಾಗುತ್ತವೆ. ಪರಿಪಾಲಿಸೋದಂದ್ರೆ ಯೇಸು ಕ್ರಿಸ್ತನ ಹೆಸರಿನಿಂದ ನಾವು ಪರಿಪಾಲಿಸುವುದಂದ್ರೆ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ. ಅವೆಲ್ಲ ಯೇಸು ಕ್ರಿಸ್ತನ ಹೆಸರು ಉಪಯೋಗ ಮಾಡುವಾಗ ಎಲ್ಲ ಕೆಟ್ಟ ಆತ್ಮಗಳು, ದೆವ್ವಗಳು, ಅಪವಿತ್ರಗಳ ಸಾತಾನ ಎಲ್ಲ ಕೂಡ ನಮಗೆ ಒಳಗಾಗುತ್ತವೆ. ಆಮೆನ್. 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 Reign in life. ಜೀವನದಲ್ಲಿ ಪರಿಪಾಲಿಸು. Take responsibility of your family. ನಿನ್ನ ಕುಟುಂಬದ ಕುರಿತು ಬಾಧ್ಯತೆ ತೆಗೆದುಕೋ. Take responsibility of your city people. ಜನರ ಕುರಿತು ಬಾಧ್ಯತೆಯನ್ನು ತೆಗೆದುಕೋ. Take responsibility of your nation, people of nation. ದೇಶದ ಜನರ ಕುರಿತು ಬಾಧ್ಯತೆ. Take responsibility of the nations of the world. ಪ್ರಪಂಚದಲ್ಲಿರುವಂತಹ ದೇಶದ ಜನರ ಕುರಿತು ಬಾಧ್ಯತೆಯನ್ನು ತೆಗೆದುಕೋ. Don't be small. ಚಿಕ್ಕವನಾಗಿ ಯೋಚನೆ ಮಾಡಬೇಡ. Amen. Think broad. ವಿಶಾಲವಾಗಿ ನೀನು ಯೋಚಿಸು. That small life. ಚಿಕ್ಕ ಒಂದು ಶಾರೀರಿಕ ವಿಷಯಗಳ ಜೀವನ ಬಿಟ್ಟುಬಿಡು. Come up. ಮೇಲೆಗೆ ಬಾ. And you will see God. ದೇವರನ್ನು ನೋಡು. ದೇವರು ಹೇಳಿದ್ದಾನೆ, ಗುಡ್ಡದ ಮೇಲೆ ಬಾ, ಪರ್ವತದ ಮೇಲೆ ಬಾ, ನಾನು ಮಾತಾಡ್ತೀನಿ. ದೇವರು ಹೇಳಿದ್ದಾರೆ ಮೋಶೆಗೆ, ಪರ್ವತ ಮೇಲೆ ಬಾ. 30 ಲಕ್ಷ ಮಂದಿನ ಹೆಂಗ ಬಿಟ್ಟು ಬರ್ಬೇಕಪ್ಪ, ನನಗೆ ಇಲ್ಲೇ ಮಾತಾಡಂತ ಮೋಶೆ ಕುಂತಿದ್ರೆ ದೇವರು ಮಾತಾಡ್ತಾ ಇದ್ದಾರೆ. ಜನ ಹೆಂಗ ಬಿಟ್ಟು ಬರ್ಲಿಲ್ಲಪ್ಪ, ನಾನು ಇಲ್ಲೇ ಇರ್ತೀನಿ ಅಂದ್ರೆ ಆಗಲ್ಲ. ಅರೆ 1 ತಿಂಗಳು ಅಸಲು ಮನುಷ್ಯರೇ ನೋಡಿಲ್ಲ, ಹೆಂಗಿರಕ್ಕಾಗ್ತದೆ ಅಂತ ಹೇಳಿದ್ರೆ ದೇವ್ರ ಮಾತು ಕೇಳ್ತಾ ಇದ್ದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರನ್ನು ಬಿಟ್ಟು ಪರ್ವತದ ಮೇಲೆ ಬಂದಿರುವಾಗ ಆದಾಮನು ದೇವರು ಹೆಂಗ ಸೃಷ್ಟಿ ಮಾಡಿದನ ಮೋಶೆಗೆ ಬಯಲುಪಡಿಸಿದ್ದಾನೆ. ಮೋಶೆ ದೇವರ ಮಾತು ಕೇಳಿ ಎಲ್ಲರನ್ನು ಬಿಟ್ಟು, ತನ್ನ ಜನರನ್ನೆಲ್ಲರನ್ನು ಬಿಟ್ಟು ಪರ್ವತ ಮೇಲೆ ಏರಿದಾಗ ದೇವರು ಆದಾಮನ್ನು ಹೆಂಗ ಸುಂಟು ಮಾಡಿದನು, ಹೆಂಗ ಅವರು ಮೋಸಪಡಿಸಿದ್ದಾನೆ, ಹೇಗೆ ಮೋಸಪಡಿಸಿದಾನು ಎಲ್ಲ ಕೂಡ ಇತಿಹಾಸವೆಲ್ಲ ಆಗಿರುವಂತ ಘಟನೆಲ್ಲ ತಿಳಿಸಿದ್ದಾನೆ. ಇವೆಲ್ಲ ವಿಷಯಗಳು ಬಯಲುಪಡಿಸಿದ್ದಾನೆ. ಯಾವಾಗ ನಿಮ್ಮ ಜನರೆಲ್ಲ ಬಿಟ್ಟು ಎಲ್ಲ ವಿಷಯಗಳು, ಅಂದರೆ ನಾನು ಬಿಟ್ಟು ಬರಬೇಕೇನ್ರಿ ಅಂತಂದು ಹೇಳ್ಬೇಡ, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡು. ಬಿಟ್ಟು ಬಿಡಬೇಕಂದ್ರೆ ಎಲ್ಲ ಬಿಟ್ಟು ಎಲ್ಲಿಗೆ ಹೋಗೋದಲ್ಲ, ಪ್ರಾಮುಖ್ಯತೆ ದೇವರಿಗೆ ಕೊಡ್ತಾ ಇರುವಾಗ ದೇವರು ಯಾವ ರೀತಿಯಲ್ಲಿ ನಿಮ್ಮ ನಡೆಸುತ್ತಾನೋ ಯಾವಾಗಲೂ ಕೂಡ ದೇವರ ವಿಷಯಗಳಲ್ಲಿ ಪಾಲ್ಗೊಂಡು ಯಾವಾಗಲೂ ಎಚ್ಚರಿಕೆಯಿಂದ ಇರು. ದೇವರು ಯಾವಾಗ ಹೇಗೆ ನಡೆಸ್ತಾನೋ, ಹೇಗೆ ಎಚ್ಚರಿಕೆ ಮಾಡಿ ತಿಳಿಸ್ತಾನೋ ಅದು ಎಚ್ಚರಿಕವಾಗಿರಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. Hallelujah. Then only you can rescue your family members, rescue your city people, rescue your nation. ಅವಾಗೆ ನೀವು ನಿನ್ನ ಕುಟುಂಬ ಜನರನ್ನು, ಸ್ಥಳವನ್ನು, ಜನರನ್ನು ಎಲ್ಲರನ್ನೂ ಕಾಪಾಡುವುದಕ್ಕೆ ಆಗುತ್ತದೆ. Because of Daniel,
All Israel people, they were delivered. ದಾನಿಯೇಲನಿಂದ ಇಸ್ರಾಯೇಲ್ ಜನರೆಲ್ಲರೂ ಕೂಡ ಇಂದ ಬಿಡುಗಡೆ ಹೊಂದಿದ್ದಾರೆ. Amen. ಆಮೆನ್. We can deliver our people, our city people, our nation. ನಾವು ನಮ್ಮ ಜನರನ್ನು, ನಮ್ಮ ದೇಶವನ್ನು ಎಲ್ಲರನ್ನೂ ಕೂಡ ಬಿಡಿಸೋಣ. We can see great move of the Holy Ghost. ಪವಿತ್ರಾತ್ಮ ದೇವರ ದೊಡ್ಡ ಚಲಿಸುವಿಕೆಯನ್ನು ನಾವು ನೋಡುತ್ತೇವೆ. In our life, in our family. ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ ದೇವರ ಪವಿತ್ರಾತ್ಮ ದೇವರ ಚಲಿಸುವಿಕೆಯನ್ನು Are you ನೋಡೋಣ. ready to see that great move of the Holy Ghost? ಪವಿತ್ರಾತ್ಮ ದೇವರ ದೊಡ್ಡ ಚಲಿಸುವಿಕೆಯನ್ನು ನೋಡಬೇಕಂತಿದೆಯಾ? ಆಮೆನ್. Take responsibility. ಬಾಧ್ಯತೆಯನ್ನು ತೆಗೆದುಕೋ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.